ರಾಮನ ತಾಯಿ ಅನ್ನೋದು ಬಹಳ ದೊಡ್ಡ ಗುಣಾಂಶವಾಗಿ ಅವಳಿಗೆ ಕಾಣಿಸಿಕೊಂಡು ಬಿಡ್ತು ರಾಮ ಬೆಳೀತಾ ಇರುವಾಗ. ಕೌಸಲ್ಯನ್ನು ವಾಲ್ಮೀಕಿಗಳು ನಮ್ಮೆದುರಿಗೆ ತರೋದು ರಾಮನ ತಾಯಿಯಾಗಿ. ಅದಕ್ಕಿಂತ ಮೊದಲು ಕೌಸಲ್ಯ ಅಲ್ಲಿ ಕಾಣಿಸ್ಕೊಳ್ಳೋದೇನೂ ಇಲ್ಲ. ಪಾಯಸ ಕೊಟ್ಟ ಅಂತ ಒಂದು ಕಥೆ ಬರುತ್ತೆ, ದಶರಥ ಪಾಯಸ ಕೊಟ್ಟ ಅಂತ. ಪಾಯಸ ಕೊಟ್ಟ ಅನಂತರ ನಮಗೆ ಕೌಸಲ್ಯ ಕಾಣಿಸೋದೆಲ್ಲಿ ಅಂತ ಅಂದರೆ ರಾಮ ಬೆಳೆದ ಮೇಲೆ. ಈಗ ರಾಮ ಬೆಳೆದಿದ್ದಾನೆ. ಬೆಳೆದ ರಾಮ ಎಂಥವನು ಅಂದರೆ ಯೌವರಾಜ್ಯಕ್ಕೆ ಅವನು ಸೂಕ್ತ ಅಂತ ಈಗ ಸ್ಥಾನದಲ್ಲಿದ್ದ ದಶರಥ ಮತ್ತು ಎಲ್ಲ ಪ್ರಜೆಗಳು ಸೇರಿ ನಿರ್ಣಯ ಮಾಡಿದ್ದಾರೆ. ಎಲ್ಲ ಪ್ರಜೆಗಳ ಅಭಿಮತ ಆಗಿದೆ, ಒಕ್ಕೊರಲ ಅಭಿಮತ ಆಗಿದೆ, ಇವನು ಯೋಗ್ಯ ಅಂತ. ಅಂತಹ ಯೋಗ್ಯನಾದ, ಎಲ್ಲರೂ ಪ್ರೀತಿಸುವ, ಎಲ್ಲರೂ ಗೌರವಿಸುವ, ಎಲ್ಲರೂ ಅಪೇಕ್ಷಿಸುವ ಒಂದು ವ್ಯಕ್ತಿಯ, ಒಂದು ವ್ಯಕ್ತಿತ್ವದ ತಾಯಿಯಾಗಿ ಕೌಸಲ್ಯ ನಮಗೆ ಮೊಟ್ಟ ಮೊದಲು ರಾಮಾಯಣದಲ್ಲಿ ಚಿತ್ರಣಗೊಳ್ಳೋದು. ಆದರೆ ಅವಳು ಕಾಣಿಸಿಕೊಳ್ಳೋದು ಮಾತ್ರ ಈ ಸಂತೋಷವನ್ನು ಹೊತ್ತಲ್ಲ, ಈ ನೆಮ್ಮದಿಯನ್ನು ಹೊತ್ತಲ್ಲ. ಕೌಸಲ್ಯೆ ಮೊದಲು ಮಾತು ಅಂತ ಆಡುವಾಗ ಅವಳಿಗೆ ಭೀಕರವಾದ ಆಘಾತ ಆಗಿದೆ. ರಾಮ ಬಂದು ತಾನು ವನವಾಸಕ್ಕೆ ಹೊರಟಿದ್ದೀನಿ ಅಂತ ಹೇಳಿದ್ದಾನೆ. ಕೈಕೇಯಿ ರಾಜ್ಯ ಕೇಳಿದಾಳೆ. ಅದನ್ನು ಬಂದು ಕೌಸಲ್ಯಗೆ ರಾಮ ಹೇಳ್ತಾನೆ. ಅಲ್ಲಿ ಅವಳ ಮೊದಲ ಮಾತು ಬರೋದು. ಆ ಮಾತು ಬರುವಾಗ ಹೇಗಿದೆ ಅಂತ ಅಂದರೆ, ರಾಮನಿಗೆ ಯೌವರಾಜ್ಯ ಪಟ್ಟಾಭಿಷೇಕ ಆಗ್ತಾ ಇದೆ ಅನ್ನುವ ಕಾರಣಕ್ಕಾಗಿ, ಯುವರಾಜ್ಯ ಪಟ್ಟಾಭಿಷೇಕ ಆಗ್ತಾ ಇದೆ ಅನ್ನುವ ಕಾರಣಕ್ಕಾಗಿ ಒಂದು ಉತ್ಸವದ ವಾತಾವರಣ ಅಯೋಧ್ಯೆಯಲ್ಲಿ ಮೂಡಿದೆ. ಮತ್ತು ಅದಕ್ಕಾಗಿ ಕೌಸಲ್ಯ ವಿಶೇಷವಾದ ಹೋಮ ಹವನಗಳನ್ನು ಹಮ್ಮಿಕೊಂಡಿದ್ದಾಳೆ. ಅವಳೇ ಪುರೋಹಿತರನ್ನು ಕರೆಸಿ ಒಂದಿಷ್ಟು ಯಜ್ಞಗಳನ್ನು ಮಾಡಿಸ್ತಾ ಇದ್ದಾಳೆ ಅವಳಷ್ಟಕ್ಕೆ. ಆ ಹೊತ್ತಿನಲ್ಲಿ ಅಂದರೆ ಅವಳ ನಿರೀಕ್ಷೆ ಬೇರೆ ಇದೆ, ಪ್ರತೀಕ್ಷೆ ಬೇರೆ ಇದೆ, ಕನಸು ಬೇರೆ ಇದೆ. ಆ ಹೊತ್ತಿನಲ್ಲಿ ರಾಮ ಬಂದು ಹೇಳ್ತಾ ಇದ್ದಾನೆ, ಪಟ್ಟ ನನಗಲ್ಲ ಮತ್ತು ನಾನು ಕಾಡಿಗೆ ತೆರಳ್ತಾ ಇದ್ದೀನಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾನೆ. ಹಾಗಾಗಿ ತಾಯಿ ಅಂತ ತೆರೆದುಕೊಳ್ಳೋದು ರಾಮಾಯಣದಲ್ಲಿ ಇಂಥ ಆಘಾತದ ಹೊತ್ತಿನಲ್ಲಿ ಅಂತ. ಅದಕ್ಕಿಂತ ಮೊದಲು ಅಯೋಧ್ಯಾಕಾಂಡದ ಈ ಘಟ್ಟಕ್ಕಿಂತ ಮೊದಲು ರಾಮಾಯಣದಲ್ಲಿ ಸ್ತ್ರೀಯರೇ ಕಾಣಿಸಿಕೊಳ್ಳೋದಿಲ್ಲ ಮತ್ತು ತಾಯಂದಿರಂತೂ ಹೇಗೂ ಕಾಣಿಸ್ಕೊಳ್ಳೋದಿಲ್ಲ. ದಶರಥನಿಗೆ ಮಕ್ಕಳಿರಲಿಲ್ಲ ಅಂತಲೇ ಕತೆ ಹೇಳ್ಕೊಳ್ತಾ ಇದೆ, ಕೌಸಲ್ಯಗೆ ಮಕ್ಕಳಿರಲಿಲ್ಲ ಅನ್ನೋ ಉಲ್ಲೇಖ ಕೂಡ ಅಲ್ಲ ಅಂತ. ಅಂದರೆ ದಶರಥನ ಕಥೆಯಾಗಿ ಹೊರಟಿದ್ದು ಅದು ಏಕಾಏಕಿ ಕೌಸಲ್ಯಗೆ ಬಂದು ನಿಲ್ಲತ್ತೆ. ನಿಲ್ಲುವಾಗ ಅಲ್ಲಿ ಬವಣೆ ಇದೆ, ಅಲ್ಲಿ ಬೆಂಕಿ ಇದೆ. ಒಬ್ಬ ಅದ್ಭುತವಾದ ವ್ಯಕ್ತಿಯನ್ನು ನಿರ್ಮಾಣ ಮಾಡಿ ಜಗತ್ತಿನೆದುರು ತೆರೆದಿಟ್ಟು ಜಗತ್ತೇ ಅವನನ್ನು ಒಪ್ಪಿಕೊಳ್ಳುವಂತೆ ಆದ ಹೊತ್ತಿನಲ್ಲಿ ಅದರ ಫಲ ಏನಿದೆ, ಅದರ ಪರಿಣಾಮ ಏನಿದೆ, ಅದರ ಪ್ರಭಾವ ಏನಿದೆ, ಅದನ್ನು ಅನುಭವಿಸಬೇಕಾದ ಸಂದರ್ಭದಲ್ಲಿ ಕೌಸಲ್ಯಗೆ ಅದಲ್ಲದೊಂದು ಬಂದು ಎದುರಾಗತ್ತೆ ಅಂತ. ಅಲ್ಲಿ ಕೌಸಲ್ಯ ಕಾಣಿಸಿಕೊಳ್ತಾಳೆ. ನಮಗೆ ಬಹಳ ವಿಭಿನ್ನವಾಗಿ ಕಾಣಿಸಿಕೊಳ್ತಾಳೆ, ಬಹಳ ವಿಶಿಷ್ಟವಾಗಿ ಕಾಣಿಸಿಕೊಳ್ತಾಳೆ. ಅಲ್ಲಿ ಕಾಣಿಸುವ ಕೌಸಲ್ಯೆ ಬಹಳ ದಿಟ್ಟವಾಗಿ ಕಾಣಿಸ್ಕೊಳ್ತಾಳೆ, ಬಹಳ ಜೋರಾಗಿ ಮಾತಾಡ್ತಾಳೆ. ಅವಳು ಬಹಳ ಜೋರಾಗಿ ಮಾತಾಡ್ತಾಳೆ. ಕೌಸಲ್ಯೆಯ ಒಟ್ಟು ವ್ಯಕ್ತಿತ್ವ ಅಂತ ರಾಮಾಯಣದಲ್ಲಿ ನೋಡಿದಾಗ ಬಹಳ ಮೃದು ಅಂತ ಗೊತ್ತಾಗತ್ತೆ. ಬಹಳ ಮೃದುವಾದ, ಯಾವುದೇ ಸ್ಪರ್ಧೆ, ಯಾವುದೇ ಒಂದು ಹೊಯ್ದಾಟಗಳಿಗೆ, ತಾಕಲಾಟಗಳಿಗೆ, ಅಧಿಕಾರಗಳಿಗೆ, ಇಂಥದ್ದಕ್ಕೆ ತನ್ನನ್ನು ಕೊಟ್ಟುಕೊಳ್ಳದವಳಾಗಿ ಕಾಣಿಸಿಕೊಳ್ತಾಳೆ. ಯಾಕೆಂದರೆ ಅಯೋಧ್ಯೆಯ ಅಂತಃಪುರ ಏನಿತ್ತು, ಆ ಅಂತಃಪುರ ಅದು ಲೀಗಲಿ ಕೌಸಲ್ಯೇ ಅದರಲ್ಲಿ ಮುಖ್ಯಸ್ಥಳು, ಯಾಕೆಂದರೆ ಪಟ್ಟಮಹಿಷಿ ಎನ್ನುವ ಕಾರಣಕ್ಕೆ. ಆದರೆ ಅದನ್ನು ಆಳ್ತಾ ಇದ್ದಿದ್ದು ಪ್ರಿಯಪತ್ನಿಯಾದ ಕೈಕೇಯಿ ಎನ್ನುವುದು ಗೊತ್ತಾಗತ್ತೆ. ಕೈಕೇಯಿಯೇ ಅದನ್ನು ಕೈಯಲ್ಲಿ ಇಟ್ಟುಕೊಂಡಿದ್ಲು ಅಂತ. ಯಾಕೆಂದರೆ ಕೈಕೇಯಿಯ ಮನಸ್ಸನ್ನು ಬದಲಾಯಿಸುವಾಗ ಕೈಕೇಯಿಗೂ ರಾಜನಾಗ್ತಾನೆ ಅನ್ನೋದು ಖುಷಿಯ ವಿಷಯ ಆಗಿತ್ತು. ಆದರೆ ಅವಳ ಮನಸ್ಸನ್ನು ಮಂಥರೆ ಬದಲಿಸುವಾಗ ಅವಳು ಹೇಳ್ತಾ ಇದ್ದಿದ್ದು, ಇಲ್ಲಿಯವರೆಗೆ ಇದ್ದ ನಿನ್ನ ಸ್ಥಾನಮಾನಗಳು ಇನ್ನು ಮುಂದೆ ಇರುತ್ತಾ ಅನ್ನುವ ಪ್ರಶ್ನೆ ಅವಳು ಎದುರಿಗಿಡೋದು. ಯಾಕೆಂದರೆ ಇಲ್ಲಿಯವರೆಗೆ ಪ್ರಿಯಪತ್ನಿ ಅಂತ ಇತ್ತು, ನಿನ್ನ ಮಾತು ನಡೀತಾ ಇತ್ತು, ಈಗ ಅವಳು ರಾಜಮಾತೆ ಆಗ್ತಾಳೆ, ನೀನೇನೂ ಅಲ್ಲ ಅಂತ ಅಂದಾಗಲೇ ಕೈಕೇಯಿಯ ಮನಸ್ಸು ಬದಲಾಗೋದು. ಹಾಗಾಗಿ ಇಲ್ಲಿಯವರೆಗೆ ನೋಡಿದಾಗ ಕೌಸಲ್ಯಗೆ ಅಂತಹ ಸ್ಥಾನಮಾನಗಳು, ಘೋಷಿತ ಸ್ಥಾನ ಇತ್ತೇ ಹೊರತು ಅಂತಹ ಒಂದು ಮಾನ ಇರಲಿಲ್ಲ ಅನ್ನೋದು ಗೊತ್ತಾಗತ್ತೆ. ಮತ್ತು ಮುಂದೆ ಕೂಡ ಅವಳು ದಶರಥನನ್ನು ಆಕ್ಷೇಪಿಸ್ತಾಳೆ. ಆ ಮಾತುಗಳಲ್ಲಿ ನನ್ನನ್ನು ನೀನು ಮೂಲೆಯಲ್ಲಿ ಕೂರಿಸಿದ್ದೆ ಅನ್ನೋ ತರಹದ ಮಾತನ್ನೇ ಕೌಸಲ್ಯ ಆಡ್ತಾಳೆ. ಅಂದರೆ ಕೌಸಲ್ಯ ಬಹಳ ಸ್ನಿಗ್ಧ, ಮುಗ್ಧ, ಯಾವುದಕ್ಕೂ ಮುನ್ನುಗ್ಗದ, ಯಾವುದನ್ನು ತನ್ನದನ್ನು ಕೂಡ ತನ್ನದು ಅಂತ ಕಿತ್ತುಕೊಳ್ಳದ,
ತನ್ನದಾಗಿಸಿಕೊಳ್ಳದ, ಅದಾಗಿ ಬಂದರೆ ನಾನು ಅನುಭವಿಸ್ತೀನಿ, ಇಲ್ಲ ಅಂದರೆ ಬೇಡ ಅನ್ನುವ ತರಹದ ಒಂದು ವ್ಯಕ್ತಿತ್ವ ಕೌಸಲ್ಯಲ್ಲಿ ಕಾಣಿಸುತ್ತಲ್ಲ, ಇದು ರಾಮನಲ್ಲಿ ಪ್ರತಿಬಿಂಬಿಸುತ್ತೆ ಅಂತ. ಸಿಂಹಾಸನ ಅಂತ ನೆನ್ನೆ ಸಂಜೆ ಹೇಳಿದ್ದಾರೆ, ಆಯಿತು ಅಂತ ಹೇಳಿದ್ದಾನೆ. ಬೆಳಗಾಗ್ತಾ ಇದ್ದಾಗ ನಿನಗೆ ಸಿಂಹಾಸನ ಅಲ್ಲ ಕಾಡು ಅಂತ ಬಂದಾಗ ಯಾವ ವ್ಯತ್ಯಾಸವೂ ಇಲ್ಲ ಅಂತ ಅದನ್ನು ವಾಲ್ಮೀಕಿಗಳು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಮುಖದಲ್ಲಾಗಲಿ ಭಾವದಲ್ಲಾಗಲಿ, ಅಂದರೆ ಅಂತರಂಗದಲ್ಲಾಗಲಿ ಬಹಿರಂಗದಲ್ಲಾಗಲಿ ದೇಹ ಭಾಷೆಯಲ್ಲಾಗಲಿ ರಾಮನಿಗೆ ಕೈ ತಪ್ಪಿತು ಅನ್ನುವ ಯಾವ ಭಾವವೂ ಕಾಣಿಸಿಕೊಳ್ಳಿಲ್ಲ ಅಂತ ರಾಮನ ಕುರಿತು ಚಿತ್ರಿಸ್ತಾರಲ್ಲ, ಅದೇ ವ್ಯಕ್ತಿತ್ವ ಕೌಸಲ್ಯ ಇದ್ದು ಅನ್ನೋದು ಗೊತ್ತಾಗತ್ತೆ. ಅಂದರೆ ಕೌಸಲ್ಯ ಬಿಂಬವಾದರೆ ಈ ತ್ಯಾಗ ಮತ್ತು ಯಾವುದು ತಾನಾಗಿ ಬಳಿಗೆ ಬರುತ್ತೋ ಅದು ಮಾತ್ರ ನನ್ನದು, ಬರದೇ ಇದ್ದರೆ ನನಗೆ ಬೇಕಾಗಿಲ್ಲ, ಹೀಗೆ ಬದುಕುತ್ತೇನೆ ಅನ್ನುವ ಎಲ್ಲ ಇದ್ದು ಏನೂ ಇಲ್ಲದಂತೆ ಬದುಕುವ ಭಾವ ಅಂತ ರಾಮನದ್ದೊಂದಿದೆಯಲ್ಲ, ಆ ಭಾವ ಕೌಸಲ್ಯ ಇದ್ದು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ನಮಗೆ. ಹಾಗಾಗಿ ಕೌಸಲ್ಯನ್ನು ವಾಲ್ಮೀಕಿಗಳು ಹೆಚ್ಚು ಚರ್ಚಿಸದೆ, ಹೆಚ್ಚು ಚಿತ್ರಿಸದೆ, ಹೆಚ್ಚು ವರ್ಣಿಸದೆ ರಾಮನ ಮೂಲಕ ಕಟ್ಟಿಕೊಡ್ತಾರೆ ಅನ್ನೋದು ಗೊತ್ತಾಗುತ್ತೆ. ಏಕೆಂದರೆ ಇಡೀ ರಾಮನ ಬದುಕನ್ನು ನೋಡಿದಾಗ ಅಲ್ಲಿ ದಶರಥನಿಗಿದ್ದ ವೀರ್ಯ ಶೌರ್ಯ ಪರಾಕ್ರಮಗಳನ್ನು ಹೊರತುಪಡಿಸಿ ರಾಮನಲ್ಲಿ ಇದ್ದ ಗುಣಗಳು ಅಂತ ಬಂದರೆ ಅದು ಕೌಸಲ್ಯ ಇದ್ದ ಗುಣಗಳೇ ಹೆಚ್ಚಾಗಿವೆ. ಕೌಸಲ್ಯ ಅಂತಹ ಗುಣ ಗಣಗಳ ಘಟನೆಗಳ ಉಲ್ಲೇಖ ರಾಮಾಯಣದಲ್ಲಿ ಹೆಚ್ಚು ಇಲ್ಲದೆ ಇದ್ದರೂ ಅತ್ಯಂತ ಕಡಿಮೆ ಅವಧಿಯಲ್ಲಿ ಬಂದು ಹೋಗುವ ಕೌಸಲ್ಯ ಚಿತ್ರಣ, ಅವಳ ಕುರಿತು ಬೇರೆಯವರು ಮಾತನಾಡೋದು ಎಲ್ಲ ನೋಡಿದಾಗ ರಾಮನ 10 ಹಲವು ಗುಣಗಳು ಕೌಸಲ್ಯೆಯಿಂದ ಬಂದಿದ್ದು ಅಂತ ಗೊತ್ತಾಗತ್ತೆ. ಕೃತಿಯನ್ನು ರಾಮದೇವರು ಅವನು ಸರ್ವಗುಣ ಸಂಪೂರ್ಣನಾಗಿದ್ದ, ಅವನೇ ಅವತರಿಸಿ ಬಂದ, ಅದೆಲ್ಲ ವೈಕುಂಠದಿಂದ ಬಂದಿತ್ತು ಅಂತ ಭಾವಿಸುವ ಒಂದು ಅಂಶ ಬೇರೆ. ಆದರೆ ಕೃತಿ ಅಂತ ನೋಡಿದಾಗ ಅಥವಾ ರಾಮ ಇಲ್ಲಿ ಮನುಷ್ಯನಾಗಿ ಹುಟ್ಟಿ ಬಂದಿದ್ದ ಅಂತ ನೋಡಿದಾಗ ಅವನಲ್ಲಿ ಅವೆಲ್ಲ ಇಲ್ಲಿ ಎಲ್ಲಿಂದ ಹರಿದು ಬಂತು ಅಂತ ನೋಡಿದಾಗ ಅದು ಕೌಸಲ್ಯೆಯಿಂದ ಹರಿದು ಬಂದಿದ್ದು ಅನ್ನೋದಕ್ಕೆ ಹೆಚ್ಚು ಅಂಶ ಕಾಣಿಸುತ್ತೆ ಅಂತ. ಹಾಗಾಗಿ ರಾಮಾಯಣ ಮಹಾಭಾರತಗಳ ಎರಡನ್ನೂ ಇಟ್ಟುಕೊಂಡು ತೂಗಿ ನೋಡಿದಾಗ ನಾವು ಅದ್ಭುತವಾದ ವ್ಯಕ್ತಿತ್ವ ಅಂತ ನೋಡೋದು ರಾಮನದ್ದೇ. ಕೃಷ್ಣ ಅಂತ ಇದ್ದರೂ ಕೂಡ ಕೃಷ್ಣನಲ್ಲಿ ಯಾವ ರಾಮನಿಗಿಂತ ಕಡಿಮೆಯಾದ ಅಂಶಗಳು ಇಲ್ಲದೇ ಇದ್ದರೂ ಕೂಡ ಅದೇನೋ ಗೊತ್ತಿಲ್ಲ ನಮಗೆ, ರಾಮನಷ್ಟು ಆದರ್ಶ, ರಾಮನಷ್ಟು ಮಾದರಿ ಕೃಷ್ಣ ಅಲ್ಲ ಅನ್ನೋ ತರಹದೊಂದು ಚಿತ್ರಣವನ್ನು ತಲೆಯಲ್ಲಿ ತುಂಬಿಕೊಂಡಿದ್ದೀವಿ. ನಮ್ಮ ಕವಿಗಳು ಭಾಳ ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ, ಅದಕ್ಕೆ ಸಾಕಷ್ಟು ಕೊಡುಗೆ ಕೊಟ್ಟಿದ್ದಾರೆ. ನಮ್ಮ 1000 ವರ್ಷಗಳ ಕಾಲ ಬಂದವರು ಇರಲಿ, ಅದನ್ನೇ ಒಪ್ಪಿಕೊಂಡು ಮುಂದುವರಿಯೋದಾದರೆ ರಾಮನನ್ನು ಅತ್ಯಂತ ಎತ್ತರದಲ್ಲಿ ನೋಡ್ತೀವಲ್ಲ, ಈ ಎತ್ತರದ ಭಾವ ಅನ್ನೋದೇನಿದೆ ಅದು ಕೌಸಲ್ಯೆಯಿಂದ ಹರಿದು ಬಂದಿದ್ದು ಅಂತ ಕಾಣಿಸುತ್ತೆ. ಹಾಗಾಗಿ ತಾಯ್ತನ ಅನ್ನೋದಕ್ಕೆ ಒಂದು ಸರಿಯಾದ ನಿದರ್ಶನವಾಗಿ ಕೌಸಲ್ಯ ಕಾಣಿಸಿಕೊಳ್ಳುತ್ತಾಳೆ. ಹಾಗಂತ ಮುಂದಿನ ರಾಮನ ಬದುಕಿನಲ್ಲಿ ಅವಳ ಆಗು ಹೋಗುಗಳು, ಬರುವ ಹೋಗುವ ಘಟನೆಗಳು ಬಹಳ ಕಡಿಮೆ ಇದೆ. ಮುಂದೆ ಅವಳು ಕಾಣಿಸ್ಕೊಳ್ಳೋದೇ ಇಲ್ಲ ಅನ್ನುವಷ್ಟು ಅವಳು ಮೈಲ್ಡಾಗಿ ಹೋಗ್ತಾಳೆ. ಅಂದರೆ ಅಲ್ಲಿ ಇಲ್ಲ ಅವಳಿಗಷ್ಟು ಅವಕಾಶ ಅನ್ನೋದು ಗೊತ್ತಾಗುತ್ತೆ. ಇನ್ನಿಬ್ಬರನ್ನು ನೋಡಬೇಕಾಗಿರೋದು ನಾವು ಸುಮಿತ್ರೆ ಮತ್ತು ಕೈಕೇಯಿಯರನ್ನು. ಸುಮಿತ್ರೆ ಮತ್ತು ಕೈಕೇಯಿಯರಲ್ಲಿ ಸುಮಿತ್ರೆಯ ಬಗ್ಗೆ ಬಹಳ ಕಡಿಮೆ ಪ್ರಸ್ತಾಪ. ಅದು ನಮ್ಮ ಹಳೆಯ ಕವಿಗಳ ಅಭ್ಯಾಸ. ಅದು ಎಷ್ಟು ಬೇಕೋ ಅಷ್ಟಕ್ಕಿಂತ ಒಂದು ಹೆಜ್ಜೆ ಹೆಚ್ಚು ಹೇಳೋದಿಲ್ಲ ಅವರು. ಯಾಕೆಂದರೆ ಕೌಸಲ್ಯ ಹೆಸರೇನು ಅಂತಲೂ ಗೊತ್ತಿಲ್ಲ, ಕೈಕೇಯಿಯ ಹೆಸರೇನು ಅಂತ ಗೊತ್ತಿಲ್ಲ. ಕೌಸಲ್ಯ ಅನ್ನೋದು ಅವಳ ದೇಶದ ಹೆಸರು, ಕೋಸಲದವಳು ಅಂತ ಹೇಳುತ್ತೆ. ಕೈಕೇಯಿ ಅನ್ನೋದು ಅವಳ ದೇಶದ ಹೆಸರು, ಕೇಕಯ್ಯ ದೇಶದವಳು ಅಂತ ಹೇಳುತ್ತೆ. ಅವರಿಬ್ಬರ ಹೆಸರೇನಾಗಿತ್ತು ಅಂತಲೇ ಗೊತ್ತಿಲ್ಲ. ಸುಮಿತ್ರೆಗೆ ಹೆಸರು ಕೊಡ್ತಾರೆ, ಸುಮಿತ್ರೆಯ ದೇಶ ಯಾವುದಾಗಿತ್ತು, ಯಾವ ರಾಜನ ಮಗಳು ಅಂತ ಕೂಡ ಉಲ್ಲೇಖಿಸೋದಿಲ್ಲ. ಅಂದರೆ ಅನವಶ್ಯಕವಾದ ಯಾವುದನ್ನು ಹೇಳೋದಿಲ್ಲ ಅನ್ನೋ ತರಹದಲ್ಲಿ ಹೋಗುತ್ತಲ್ಲ, ಹಾಗೆ ಅಷ್ಟು ಕಡಿಮೆ ಹೇಳ್ತಾ ಸುಮಿತ್ರೆಯ ಬಗ್ಗೆ ಬಹಳ ಕಡಿಮೆ ಬರುತ್ತೆ. ಆದರೆ ಸುಮಿತ್ರೆ ಎಷ್ಟು ಅದ್ಭುತವಾಗಿ ಕಾಣಿಸ್ಕೊಂಡು ಬಿಡ್ತಾಳೆ ಅಂದರೆ, ಲಕ್ಷ್ಮಣ ಹೊರಟಿದ್ದಾನೆ ರಾಮನ ಜೊತೆಗೆ ವನವಾಸಕ್ಕೆ. ಲಕ್ಷ್ಮಣನಿಗೇನು ಸಂಬಂಧ? ರಾಮನಿಗೆ ಇದ್ದಿದ್ದು. ಕೈಕೇಯಿ ಲಕ್ಷ್ಮಣನ ಹೆಸರು ಉಲ್ಲೇಖ ಮಾಡಲಿಲ್ಲ, ಲಕ್ಷ್ಮಣನ ಹೆಸರು ಎಲ್ಲೂ ಬಂದಿಲ್ಲ. ನಾನು ಹೋಗ್ತೀನಿ ಅಂತ ಅವನು ಹೊರಟಾಗ ಸುಮಿತ್ರೆಯ ಜಾಗದಲ್ಲಿ ಬೇರೆ ಒಬ್ಬ ತಾಯಿ ಇದ್ದರೆ ಏನು ಮಾಡ್ತಾ ಇದ್ಲು ಅಂದರೆ ಪ್ರಶ್ನೆ ಕೇಳ್ತಿದ್ಲು, ನಿನಗೇನಾಗಬೇಕಾಗಿದೆ, ನಿನ್ನಷ್ಟಕ್ಕೆ ನೀನು ಇರಬಾರ್ದ ಇಲ್ಲಿ ಅಂತ ಕೇಳಬೇಕಾಗಿತ್ತಲ್ವ. ಆದರೆ ಸುಮಿತ್ರೆಯ ಬಾಯಲ್ಲಿ ಒಂದು ಮಾತು ಕೂಡ ಬರೋದಿಲ್ಲ. ಈ ಹಂತದಲ್ಲಿ ಕೌಸಲ್ಯನ್ನು ಮೀರಿಸಿಬಿಟ್ಲ ಸುಮಿತ್ರೆ ಅಂತ ಅನಿಸುತ್ತೆ. ಯಾಕೆಂದರೆ ಕೌಸಲ್ಯೆ ಪ್ರಶ್ನಿಸ್ತಾಳೆ, ಇದು ಸರಿಯಾ ಅನ್ನುವ ಅಂಶ ಬರುತ್ತೆ ಅವಳಿಗೆ. ನಿನಗೆ ರಾಜ್ಯವನ್ನು ತಪ್ಪಿಸೋದು ತಪ್ಪಲ್ವಾ ಅನ್ನುವಂತಹ ಮಾತನ್ನು ಕೌಸಲ್ಯ ಆಡ್ತಾಳೆ. ಸುಮಿತ್ರೆ ಆ ಮಾತನ್ನು ಕೂಡ ಆಡೋದಿಲ್ಲ.
ಸುಮಿತ್ರೆ ಮತ್ತು ಸೀತೆ ಇಬ್ಬರಲ್ಲದು ಕಾಣಿಸುತ್ತೆ. ರಾಜಕಾರಣದ ವಿಷಯಕ್ಕೆ ಇಬ್ಬರ ಪ್ರವೇಶವೂ ಇಲ್ಲ. ಸೀತೆ ಕೂಡ ಮಾತಾಡೋದಿಲ್ಲ, ಯಾಕೆ ನಮಗೆ ರಾಜ್ಯ ಬೇಡ, ನಾವ್ಯಾಕೆ ಕಾಡಿಗೆ ಹೋಗಬೇಕು ಅಂತ ಕೇಳೋದಿಲ್ಲ. ಸೀತೆಯದ್ದು ಒಂದೇ ಹಠ, ನಾನು ಬರ್ತೀನಿ ಅಂತ ಮಾತ್ರ. ಸುಮಿತ್ರೆ ಲಕ್ಷ್ಮಣ ಹೊರಟು ನಿಂತಾಗ ನೀನು ಯಾಕೆ ಹೋಗ್ತಿ ಅಂತ ಒಂದು ಮಾತನ್ನೂ ಕೇಳದೆ ಹೋಗ್ಬಾ ಅಂತ ಹೇಳ್ತಾಳೆ. ಹೋಗ್ಬಾ ಅಂತ ಹೇಳುವುದರ ಜೊತೆಗೆ ರಾಮನನ್ನು ನೀನು ನೋಡಿಕೊಳ್ಳಬೇಕು, ಕಾಪಾಡಬೇಕು ಅನ್ನುವ ಮಾತಿಗೆ ಒತ್ತು ಕೊಡ್ತಾಳೆ ಸುಮಿತ್ರೆ ಅಂತ. ಅಂದರೆ ರಾಮ ಹಿರಿಯ, ರಾಮ ಅಣ್ಣ, ರಾಮನ ರಕ್ಷಣೆಯಲ್ಲಿ ಲಕ್ಷ್ಮಣ ಇರಬೇಕು ಅನ್ನೋ ತರಹ ನೋಡಿದರೆ ಸುಮಿತ್ರೆಯ ಮಾತಂಗಲ್ಲ. ರಾಮನಿಗೆ ಎಲ್ಲ ವಿಧದ ಸೇವೆಯನ್ನು ನೀನು ಮಾಡಿಕೊಂಡು ನೋಡಿಕೊಳ್ಬೇಕು ಅಂತ ಹೇಳ್ತಾಳೆ. ಅಯೋಧ್ಯ ಮಠವಿಮಿದ್ಧಿ ಮಾಂವಿದ್ಧಿ ಜನಕಾತ್ಮಜಾಂ ಅಂತ ಹೇಳುವಾಗ ಅದ್ಭುತವಾದ ಮಾತಾಡ್ತಾಳೆ. ನಿನಗೆ ಕಾಡೇ ಅಯೋಧ್ಯೆ, ರಾಮನೇ ದಶರಥ ಮತ್ತು ಸೀತೆಯೇ ನಾನು ಅನ್ನುವ ಮಾತು. ಈ ಸಂದೇಶ ಸುಮಿತ್ರೆ ಕೊಡೋದಿದೆಯಲ್ಲ, ಇದು ಬಹಳ ಬಹಳ ಅರ್ಥದಲ್ಲಿ ವ್ಯಾಪಕತೆಯನ್ನು ಹೊಂದಿದೆ ಅಂತ ಅನಿಸುತ್ತೆ. ಸೀತೆಯನ್ನು ನನ್ನ ಸ್ಥಾನದಲ್ಲಿಟ್ಟು ನೋಡುವಂಥ ಸುಮಿತ್ರೆ ಹೇಳುವ ಮಾತಿನಲ್ಲಿ ಸುಮಿತ್ರೆ ಬಹಳ ಎತ್ತರಕ್ಕೆ ಏರಿಬಿಡ್ತಾಳೆ. ರಾಮನನ್ನ ತಂದೆಯ ಸ್ಥಾನದಲ್ಲಿ ನೋಡು, ಕಾಡನ್ನೇ ನೀನು ಅಯೋಧ್ಯೆ ಅಂತ ಭಾವಿಸು ಅಂತ ಹೇಳುವ ಮಾತಿದೆಯಲ್ಲ, ಇಲ್ಲಿ ಸುಮಿತ್ರೆಯ ಈ ಮೋಹರಾಹಿತ್ಯ ಅನ್ನೋದಿದೆಯಲ್ಲ, ಅದು ಬಹಳ ದೊಡ್ಡದಾಗಿ ಕಾಣಿಸುತ್ತೆ. ನನ್ನ ಮಗ ಕಷ್ಟಪಡ್ತಾನೆ, ಕಾಡು ಮೇಡು ಇಂತಹ ಯಾವ ಒಂದು ಶಬ್ದವನ್ನೂ ಆಡದೆ ಅಯೋಧ್ಯೆ ಹೇಗಿತ್ತು, ನಿನಗೆ ಎಷ್ಟು ಸುಖ ಕೊಡ್ತಾ ಇತ್ತೋ, ಎಷ್ಟು ಸಂತೋಷ ಕೊಡ್ತಾ ಇತ್ತೋ, ಇಷ್ಟನ್ನು ನಿನಗೆ ಕಾಡೇ ಕೊಡತ್ತೆ ಅಥವಾ ಕಾಡು ಕೊಡಲಿ ಅನ್ನುವ ಭಾವದಲ್ಲಿ ಅರಮನೆಯಲ್ಲಿ ಇದ್ದ ರಾಜನ ಎರಡನೆಯ ಮಹಿಷಿ, ಎರಡನೆಯ ರಾಣಿ ಈ ಭಾವದಲ್ಲಿ ಇದ್ದಾಳೆ ಅನ್ನೋದಿದೆಯಲ್ಲ, ಅದು ಸುಮಿತ್ರೆಯ ವ್ಯಕ್ತಿತ್ವಕ್ಕೆ ಒಂದು ದೊಡ್ಡ ಕೊಡುಗೆಯಾಗಿ ಕಾಣಿಸ್ಕೊಳ್ಳುತ್ತೆ. ನನಗೆ ಇದರಲ್ಲಿ ಕಾಣಿಸೋದು ಸುಮಿತ್ರೆಯ ತಾಯ್ತನದ ಭಾವ ಅಂತ. ಯಾಕೆಂದರೆ ತ್ಯಾಗ ಅನ್ನೋದು ತಾಯ್ತನಕ್ಕೆ ಸೇರಿಕೊಂಡೇ ಇರುತ್ತೆ. ಅದು ಬೇರೆ ಬೇರೆ ಅಲ್ಲ, ತ್ಯಾಗಕ್ಕೆ ಸಮಾನವಾದ ಒಂದು ಶಬ್ದವೇ ತಾಯ್ತನ ಅಂತ ಹೇಳಬೇಕು. ಬಂದಿದ್ದನ್ನು ಎದುರಿಸು ಅನ್ನುವ ಭಾವ ಇದೆಯಲ್ಲ, ಅದನ್ನು ನಿಜವಾದ ತಾಯಿ ಮಕ್ಕಳಿಗೆ ಕಲಿಸ್ತಾಳೆ ಅಂತ. ಕಷ್ಟ ಇದೆ, ಸುಖ ಇದೆ ಅನ್ನೋದು ಬೇರೆ, ಆದರೆ ಏನು ಬರುತ್ತೋ ಅದನ್ನು ಸುಖ ಅಂತ ಅಂದುಕೊಂಡು ಭಾವಿಸ್ತಾ ಬದುಕ್ತಾ ಹೋಗು ಅನ್ನೋದನ್ನು ಕೊಡುವ ಅಂಶ ಅಂತ ನೋಡಿದಾಗ ಸುಮಿತ್ರೆ ದೊಡ್ಡವಳಾಗಿ ಕಾಣ್ತಾಳೆ. ಇನ್ನು ಕೈಕೇಯಿಯನ್ನು ನಾವು ತೆಗೆದು ಹಾಕುವಂತಿಲ್ಲ. ಕೈಕೇಯಿಯನ್ನು ರಾಮನನ್ನು ಕಾಡಿಗೆ ಕಳಿಸಿದ್ಲು ಅಂತ ಬೈಯುವ ವಿಷಯ ಬೇರೆ, ಆದರೆ ತಾಯಿ ಅಂತ ತೆಗೆದುಕೊಂಡಾಗ ಅದು ರಾಮನ ನಿಲುವು ಕೂಡ. ರಾಮನ ನಿಲುವು ಏನು ಅಂತ ಅಂದರೆ, ಭರತನಿಗೆ ಪಟ್ಟಾಭಿಷೇಕ ಆಗಬೇಕು, ನನ್ನ ಮಗ ರಾಜನಾಗಬೇಕು ಅಂತ ಒಂದು ತಾಯಿ ಅಂದ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ ಅನ್ನೋದು ರಾಮನ ಭಾವ. ರಾಮ ಕಾಡಿಗೆ ತಾನಾಗಿ ಹೋಗೋದಕ್ಕೆ ಸಿದ್ಧನಾಗಿ ಹೊರಡ್ತಾನಲ್ಲ, ದಶರಥ ಹೇಳದೇ ಇದ್ದರು. ಮತ್ತು ಕೈಕೇಯಿಯ ಭಾವಕ್ಕೆ ವಿರೋಧ ಎಲ್ಲೂ ಹುಟ್ಟದಂತೆ ಯೋಜನೆ ಮಾಡ್ಕೊಂಡು ಹೊರಡ್ತಾನೆ ಅವನು, ಯಾರೂ ಅವಳನ್ನು ವಿರೋಧಿಸದಂತೆ ಮಾಡ್ಕೊಂಡು ಹೊರಡ್ತಾನಲ್ಲ. ಅಲ್ಲಿದ್ದ ಭಾವ ರಾಮನದ್ದೇನು ಅಂದರೆ, ಕೌಸಲ್ಯಗೆ ತನ್ನ ಮಗ ರಾಜನಾಗಬೇಕು ಅಂತ ಅನಿಸಿದರೆ ಕೈಕೇಯಿಗೂ ತನ್ನ ಮಗ ರಾಜನಾಗಬೇಕು ಅಂತ ಅನ್ಸೋದ್ರಲ್ಲಿ ತಪ್ಪೇನಿದೆ ಅಂತ, ತಪ್ಪಿಲ್ವಲ್ಲ ಅಂತ. ಇನ್ನು ಅವನು ಅಯೋಗ್ಯನಾಗಿದ್ದರೆ, ಅವನು ಅಪಾತ್ರನಾಗಿದ್ದರೆ, ಅವನು ಅನರ್ಹನಾಗಿದ್ದರೆ ಸರಿ, ಅಂಥದ್ದೇನೂ ಇಲ್ಲದಿದ್ದಾಗ ಪ್ರಜಾಸ್ತೋಮಕ್ಕಾಗಲಿ ಸಿಂಹಾಸನಕ್ಕಾಗಲಿ ಆ ಸಮಸ್ಯೆ ಏನೂ ಇಲ್ಲ ಅಂತಂದಾಗ ಕೈಕೇಯಿಯ ಈ ಪುತ್ರ ಪ್ರೇಮದಲ್ಲಿ ಯಾವ ಸಮಸ್ಯೆಯೂ ಇಲ್ಲ ಅನ್ನುವ ಭಾವ ರಾಮನದ್ದೇನಿದೆ. ಆ ದೃಷ್ಟಿಯಿಂದ ನೋಡಿದಾಗ ಕೈಕೇಯಿಯನ್ನು ಕೂಡ ನಾವು ತಾಯ್ತನದ ದೃಷ್ಟಿಯಿಂದ ಕಿತ್ತು ಹಾಕೋದಕ್ಕಾಗೋದಿಲ್ಲ ಅನ್ನೋದು ಒಂದು. ಅದರ ಜೊತೆಗೆ ಕೈಕೇಯಿಯಲ್ಲಿ ಗಮನಿಸಬೇಕಾದ ಇನ್ನೊಂದು ಅಂಶ ಅಂದರೆ, ಪ್ರಾಯಶಃ ಕೌಸಲ್ಯೆ ಸುಮಿತ್ರೆಯರನ್ನು ಮೀರಿಸ್ತಾಳೇನೋ ಅಂತ ಅನಿಸುತ್ತೆ. ಹೀಗೆ ಹೇಳೋದು ಅನಿವಾರ್ಯ. ಕೈಕೇಯಿಗೆ ಬಹಳ ಪ್ರೀತಿ ಇದ್ದಿದ್ದು ರಾಮನ ಮೇಲೆ, ಭರತನ ಮೇಲಲ್ಲ. ಮಂಥರೆ ತಲೆ ಕೆಡಿಸುವವರೆಗೂ ಕೈಕೇಯಿಗೆ ಅತ್ಯಂತ ಹೆಚ್ಚು ಪ್ರೀತಿ ಇದ್ದಿದ್ದು ರಾಮನ ಮೇಲೆ. ಮತ್ತು ರಾಮ ಕೈಕೇಯಿಯ ಪ್ರತಿಸ್ಪರ್ಧಿಯ ಮಗ. ಕೈಕೇಯಿಗೆ ಸ್ಪರ್ಧೆ ಇದ್ದಿದ್ದು ಆ ಸ್ಥಾನಕ್ಕೆ. ಯಾಕೆಂದರೆ ಪಟ್ಟಮಹಿಷಿ ಇವಳು ಮೂರನೇ ಪತ್ನಿ ಅಂತ ಅಂದಾಗ ಅಂತಃಪುರದಲ್ಲೊಂದು ಸ್ತರ ಇದ್ದೇ ಇರುತ್ತೆ. ಅವಳಿಗೆ ಸ್ಪರ್ಧೆ ಇದ್ದಿದ್ದು ಕೌಸಲ್ಯ ಮೇಲೆ, ತನ್ನ ಪ್ರತಿಸ್ಪರ್ಧಿಯ ಅಥವಾ ಒಂದು ಕುಟುಂಬ ಅಂತ ಬಂದರೆ ಎಲ್ಲಿ ಸ್ಪರ್ಧೆ ಹುಟ್ಟತ್ತೋ ಅಲ್ಲೇ ಇದು ಹುಟ್ಟಿದ್ದು. ಈಗ ಅಣ್ಣ ಒಬ್ಬರಿಗೆ 2-3 ಹೆಂಡತಿಯರು ಅನ್ನೋದು ನಾವು ಕಂಡಿಲ್ಲ, ಹಿಂದೆಲ್ಲೋ ಇತ್ತಂತೆ ಜನಸಾಮಾನ್ಯರಲ್ಲೂ ಅಂತ ಕೇಳ್ತಾ ಇದ್ವಿ. ಆದರೆ ಅಣ್ಣ ತಮ್ಮಂದಿರ ಹೆಂಡತಿಯರು ಅಂತಂದಾಗ ಈ ಸ್ಪರ್ಧೆಗಳೇ ಸಹಜವಾಗಿರುತ್ತಲ್ಲ, ಅಥವಾ ಇರ್ತಿತ್ತಲ್ಲ. ಇವತ್ತು ದಾಟಿದ್ದೀವಿ ಅಂತ ಅಂದ್ಕೊಳ್ಳೋಣ, ಇರ್ತಿತ್ತಲ್ಲ. ಅದು ಇನ್ನೂ ಹೆಚ್ಚು ದಟ್ಟವಾಗಿ ಇದ್ದಿದ್ದು ಅಲ್ಲಿ. ಹಾಗಿದ್ದೂ ಕೂಡ ಅಂಥವಳ ಮಗನನ್ನು ತನ್ನ ಮಗನಿಗಿಂತ ಹೆಚ್ಚು ಪ್ರೀತಿಸಿದ್ದು ಕೈಕೇಯಿ ಅಂತ ಅಂದಾಗ ಕೈಕೇಯಿಯ ಮಾತೃತ್ವ ಅನ್ನೋದನ್ನು ಪ್ರಶ್ನಿಸೋದಕ್ಕಾಗೋದಿಲ್ಲ ಅಂತ ಅನಿಸುತ್ತೆ. ಇದು ಅಯೋಧ್ಯೆಯ 3 ಪ್ರಶ್ನೆ. ಆದರೆ 3 ಪ್ರಶ್ನೆ. 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 3 ಪ್ರಶ್ನೆ.
ಅಯೋಧ್ಯೆಯ ಮೂವರದ್ದಾದರೆ ಇನ್ನೊಂದು ಲಂಕೆಯ ತಾಯ್ತನದ ಬಗ್ಗೆ ನಾವು ಲಕ್ಷ್ಯ ಹಾಕಲೇಬೇಕಾಗತ್ತೆ. ಅದು ಕೈಕಸೆಯದ್ದು ಅಂತ. ಕೈಕಸೆಯದ್ದು ಹೇಗೆ ಅಂತ ಅಂದರೆ ಅದೊಂದು ವಿಚಿತ್ರವಾದ ಕೇಸ್ ಅಂತ ಹೇಳಬೇಕು. ಅಂದರೆ ಮಕ್ಕಳಿಗಾಗಿಯೇ ಮದುವೆಯಾದ ಕಥೆ ಅದು ಅಂತ. ಇಂಥ ಮಗನೇ ಬೇಕು ಅಂತ ಅನ್ನೋದು ಕೈಕಸೆಯ ತಂದೆ, ಅಜ್ಜ, ದೊಡ್ಡಪ್ಪ, ಚಿಕ್ಕಪ್ಪ ಇವರ ಯೋಜನೆ ಅದು. ವಿಶ್ರವಸುವಿನಲ್ಲಿ ಹೋಗಿ ಮಕ್ಕಳನ್ನು ಪಡಿಬೇಕು, ಯಾಕೆಂದರೆ ದೇವತೆಗಳನ್ನು ಗೆಲ್ಲುವ ಮಗ ಬೇಕು, ಅದಕ್ಕೆ ಋಷಿಯ ಸಂಪರ್ಕ ಬೇಕು ಅನ್ನುವ ಯೋಚನೆ ಈ ರಾಕ್ಷಸರದ್ದು. ಅದಕ್ಕೆ ಟೂಲಾಗಿ ಬಳಸಿದಂತೆ ಬಳಸಿಬಿಡ್ತಾರೆ ಮನೆಯ ಮಗಳನ್ನು. ಅವಳೊಬ್ಬಳನ್ನೇ ಕಳಿಸ್ತಾರೆ ಅವರು ವಿಶ್ರವಸುವಿನ ಬಳಿಗೆ, ಹೋಗಿ ಕೇಳು ಅಂತ, ನಿರ್ಲಜ್ಜಳಾಗಿ ಕೇಳು ಅಂತ ಕಳಿಸ್ತಾರೆ. ಪಾಪ ಬಂದು ಕೇಳ್ತಾಳೆ ಅವಳು. ಬಂದು ಕೇಳಿದಾಗ ಅದೇನೋ ಆಗತ್ತೆ, ಮಕ್ಕಳಾಗುತ್ತಾರೆ ಅನ್ನೋದಾಯ್ತಲ್ಲ. ಆದರೆ ತಾಯ್ತನ ಅಂತ ತಗೊಂಡ್ರೆ ನನ್ನ ಮಗ ಎತ್ತರಕ್ಕೇರಬೇಕು ಅನ್ನುವ ಭಾವ ಇದೆಯಲ್ಲ, ಈ ಭಾವದಲ್ಲಿ ಕೂಡ ಕೈಕಸೆ ದೊಡ್ಡವಳಾಗೆ ಕಾಣಿಸಿಕೊಳ್ತಾಳೆ. ಯಾಕೆಂದರೆ ಅದು ಆಮೇಲೆ ನಕಾರಾತ್ಮಕ ಪರಿಣಾಮ ಬೀರಿಬಿಡ್ತು, ಅದು ಬೇರೆ. ಅವಳು ಬಯಸೋದೇನು ಅಂದರೆ, ಈಗಾಗಲೇ ವಿಶ್ರವಸುವಿಗೆ ಕುಬೇರ ಮಗ ಇದ್ದ, ಅವರ ಮೊದಲ ಪತ್ನಿಯ ಮಗ. ಅವನು ಆಗಲೇ ಮನುಷ್ಯನಾಗಿದ್ದವ, ತಪಸ್ಸು ಮಾಡಿ ದೇವತೆಯಾಗಿ ಅಲ್ಲಿ ಅಷ್ಟದಿಕ್ಪಾಲಕರಲ್ಲಿ ಒಬ್ಬನಾಗಿ ಧನೇಶನಾಗಿ ಆಗಿತ್ತು. ಅವನು ಲಂಕೆಯಲ್ಲಿದ್ದ, ಲಂಕೆಯನ್ನು ಆಳ್ತಾ ಇದ್ದ. ಬ್ರಹ್ಮ ಅವನಿಗೆ ಪುಷ್ಪಕ ವಿಮಾನ ಕೊಟ್ಟಿದ್ದ. ಅಂದರೆ ಬಹಳ ಎತ್ತರಕ್ಕೆ ಏರಿಬಿಟ್ಟವ ಅವನು. ಇವರಿನ್ನೂ ಋಷ್ಯಾಶ್ರಮದಲ್ಲಿದ್ದರು, ತಂದೆ ಋಷ್ಯಾಶ್ರಮದಲ್ಲಿದ್ದರು, ಹಿಮಾಲಯದ ತಪ್ಪಲಿನಲ್ಲಿ. ಈ ರಾವಣ, ಕುಂಭಕರ್ಣ, ವಿಭೀಷಣ ಇವರೆಲ್ಲ ಋಷ್ಯಾಶ್ರಮದಲ್ಲಿ ಬೆಳೀತಾ ಇದ್ದರೆ ಅವನು ಆಗಾಗ ಪುಷ್ಪಕ ವಿಮಾನದಲ್ಲಿ ಬರ್ತಾ ಇದ್ದ ತಂದೆ ತಾಯಿಯನ್ನು ಭೇಟಿ ಮಾಡೋದಕ್ಕೆ. ಪುಷ್ಪಕ ವಿಮಾನದಲ್ಲಿ ಬರ್ತಾ ಇದ್ದ. ದೇವರು ಜಗತ್ತಿನ ಸಂಪತ್ತಿಗೆಲ್ಲ ಒಡೆಯ. ಅಂದರೆ ನೀವು ಶ್ರೀಮಂತಿಕೆ ಅನ್ನೋದು ಯಾವ ಮಟ್ಟಕ್ಕೆ ಅವನಿಗಿತ್ತು ಅಂತ, ಇವರು ಮಾತ್ರ ಗುಡಿಸಲಲ್ಲೇ ಬದುಕ್ತಾ ಇದ್ದರು. ಯಾಕೆಂದರೆ ಅವರು ಅಲ್ಲೇ ಇರೋದು, ಕಾಡಿನಲ್ಲೇ ಇರೋದು, ಅವರಿಗೆ ಆಸಕ್ತಿ ಇಲ್ವಲ್ಲ ಅಂತ. ಅದನ್ನು ನೋಡಿದಾಗ ಕೈಕಸೆ ರಾವಣನಿಗೆ ಹೇಳ್ತಾಳೆ, ಈ ಎತ್ತರಕ್ಕೆ ನೀನು ಏರಬೇಕು ಮಗನೇ ಅಂತ. ಈ ಎತ್ತರಕ್ಕೆ ನೀನು ಏರಬೇಕು ಮಗನೇ ಅಂದಿದ್ದನ್ನು ರಾವಣ ತಗೊಳ್ತಾನೆ. ಈ ಆಶಯವೂ ಕೈಕಸೆದು ಚೆನ್ನಾಗೇ ಇದೆ, ಅದನ್ನು ತಗೊಳ್ತಾನೆ. ಆದರೆ ಈ ಎತ್ತರಕ್ಕೆ ಏರಬೇಕು ಅನ್ನೋದನ್ನು ಅವನು ಬೇರೆ ಥರದಲ್ಲಿ ಅಂದ್ಕೊಂಡ್ಬಿಡ್ತಾನೆ. ಅವನದನ್ನು ಬೇರೆ ತರಹದಲ್ಲಿ ಬಳಸ್ತಾನೆ. ಅವನು ಸೀದಾ ಲಂಕೆಗೆ ಹೋಗ್ತಾನೆ. ಲಂಕೆಗೆ ಹೋಗಿ ಹೇಳ್ತಾನೆ, ಹೊರಡಿಲ್ಲಿಂದ, ಇದು ನನಗೆ ಅಂತ. ಬಿಡು ಈ ಪುಷ್ಪಕನ, ಅದು ನನಗೆ. ಈ ಲಂಕೆಯನ್ನು ನೀನು ಬಿಟ್ಟು ಹೊರಡು ಈಗಿಂದೀಗ ಅಂತ ಓಡಿಸಿಬಿಡ್ತಾನೆ ಅಣ್ಣನ. ಓಡಿಸಿ ಅಂದರೆ ವಿಶ್ರವಸು ಹೋಗಿಬಿಡು, ವಿವಾದ ಬೇಡ ಅಂತ ತಂದೆ ಹೇಳ್ತಾನೆ, ಹೊರಟೋಗ್ತಾನೆ. ಅಂದರೆ ಇಲ್ಲಿ ಕೈಕಸೆಯಲ್ಲಿ ನೋಡಿದಾಗ ಅವಳ ಆಶಯದಲ್ಲೇನೂ ಸಮಸ್ಯೆ ಇಲ್ಲ, ಮಗ ಮೇಲೆ ಬರಬೇಕು ಅಂತ. ಆದರೆ ಅದನ್ನು ತಪ್ಪಾಗಿ ತೆಗೆದುಕೊಂಡವನು ರಾವಣ ಆಗುತ್ತಾನೆ. ಆದರೆ ಇದೇ ಜಾಗದಲ್ಲಿ ಭರತ ಬೇರೆ ಥರನೂ ಆಗಿ ನಿಲ್ತಾನೆ. ಕೈಕೇಯಿಗೂ ಇದೇ ಆಸೆ ಇದ್ದಿದ್ದು, ತನ್ನ ಮಗ ಎತ್ತರಕ್ಕೆ ಇರಬೇಕು ಅಂತ. ಕೈಕಸೆ ತಪ್ಪು ದಾರಿ ಹಿಡಿಲಿಲ್ಲ, ಆದರೆ ಕೈಕೇಯಿ ತಪ್ಪು ದಾರಿ ಹಿಡಿದಿದ್ಲು, ತಾಯ್ತನ ಅಂತ ಆದರು. ಆದರೆ ಅವಳ ಮಗ ಭರತ ಮಾತ್ರ ಅದನ್ನು ತಿರುಗಿಸಿಬಿಟ್ಟ. ಅವನು ರಾವಣನ ದಾರಿ ಹಿಡಿಲಿಲ್ಲ, ಭರತ ಬೇರೆ ದಾರಿ ಹಿಡಿದ ಅನ್ನೋದು ಕಾಣಿಸುತ್ತೆ. ರಾಮಾಯಣದಲ್ಲಿ ಕಾಣಿಸುವ 4 ತಾಯಂದಿರ ಕುರಿತು ಹೇಳಬೇಕಾದದ್ದಿದು. ಸೀತೆಯ ತಾಯಿಯ ಬಗ್ಗೆ ಪ್ರಸ್ತಾಪ ಇಲ್ಲ. ಭೂಮಿಯಲ್ಲಿ ಸಿಕ್ಕವಳು, ಆದರೆ ಜನಕ ತನ್ನ ಮಗಳಾಗಿಯೇ ಸಾಕಿದ್ದ ಅನ್ನೋದು ಕಾಣಿಸುತ್ತೆ. ಅವಳ ತಾಯಿಯ ಉಲ್ಲೇಖಗಳು ಕಾಣಿಸೋದಿಲ್ಲ. ಅವಳು ಜನಕನಂದಿನಿಯಾಗಿಯೇ ಪ್ರಸಿದ್ಧಳು. ಜನಕನ ಮಗಳು, ಜನಕನ ಪ್ರೀತಿಯ ಮಗಳಾಗಲೇ ಪ್ರಸಿದ್ಧಳು. ಅಲ್ಲಿ ತಂದೆ ಕಾಣಿಸ್ಕೊಳ್ತಾನೆ, ತಾಯಿ ಕಾಣಿಸ್ಕೊಳ್ತಾ ಇಲ್ಲ. ಇನ್ನು ಮುಂದೆ ಅಂತ ಬಂದರೆ, ರಾಮನ ಕಾಲಕ್ಕೆ ಅಂತ ಬಂದರೆ, ಎಲ್ಲರಿಗೂ ಇಬ್ಬಿಬ್ಬರು ಮಕ್ಕಳಿದ್ರು, ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನರಿಗೆ ಅಂತ. ಅಲ್ಲಿಯೂ ಯಾರ ಹೆಚ್ಚು ಪ್ರಸ್ತಾಪವೂ ಇಲ್ಲ. ಊರ್ಮಿಳ, ಮಾಂಡವಿ ಅವರ ಪ್ರಸ್ತಾಪಗಳೆಲ್ಲ ಇಲ್ಲ. ಏನು ಮಾಡ್ತಾಯಿದ್ರು, ಹೇಗೆ ಮಕ್ಕಳು ಬೆಳೆಸಿದ್ರು ಅಂಥದ್ದೇನೂ ಇಲ್ಲ. ಆದರೆ ಸೀತೆಯದ್ದು ಮಾತ್ರ ಇದೆ. ಸೀತೆಯದ್ದು ಅಂತನ್ನುವಾಗ ಒಂದು ಮಟ್ಟಕ್ಕೆ ಬರುವವರೆಗೆ ಲವಕುಶರನ್ನು ಅವಳು ಬೆಳೆಸಿದಳು ಅಂತ. ಆದರೆ ಮೂಲ ವಾಲ್ಮೀಕಿ ರಾಮಾಯಣದಲ್ಲಿ ಹೇಗೆ ಬೆಳೆಸಿದ್ಲು, ಏನಾಯಿತು ಅನ್ನುವ ಕಥೆಗಳನ್ನೇನು ವಿಸ್ತರಿಸೋದಿಲ್ಲ. ಬೇರೆ ಕಡೆಯಲ್ಲಿ ನಮ್ಮ ಅಶ್ವಮೇಧದ ಕುದುರೆ ಕಟ್ಟಿ ಹಾಕಿದರು ಅನ್ನುವ ಬೇರೆ ಕಥೆ ಇದೆಯಲ್ಲ, ಅದು ವಾಲ್ಮೀಕಿ ರಾಮಾಯಣದ ಕಥೆಯಲ್ಲ. ಲವಕುಶರಿಗೆ ರಾಮನಿಗೆ ಯುದ್ಧ ಆಯಿತು ಅನ್ನೋದು ಮೂಲ ರಾಮಾಯಣದ ಕಥೆಯಲ್ಲ. ಆ ಕಥೆಯಲ್ಲಿ ಸೀತೆ ಸ್ವಲ್ಪ ಕಾಣಿಸ್ಕೊಳ್ತಾಳೆ. ಆದರೆ ವಾಲ್ಮೀಕಿಯಲ್ಲಿ ಲವಕುಶರ ತಾಯಿಯಾಗಿ ಸೀತೆ ಕಾಣಿಸಿಕೊಂಡಿದ್ದು ಕಡಿಮೆ. ಆದರೆ ಊಹಿಸಬೇಕಾಗತ್ತೆ. ಏಕೆಂದರೆ ಲವಕುಶರನ್ನು ನೋಡಿದೊಡನೆಯೇ ರಾಮನಿಗೆ ಅವರ ಬಗ್ಗೆ ಬಹಳ ಪ್ರೀತಿ ಹುಟ್ಟುತ್ತೆ. ಲವಕುಶರನ್ನು ನೋಡಿಯೇ ಮತ್ತೆ ಸೀತೆಯೂ ವಾಪಸ್ ಬರಲಿ ಅಂತ ರಾಮ ಹೇಳೋದು. ಲವಕುಶರು ರಾಮಾಯಣ ಹಾಡುತ್ತಾ ಬರ್ತಾರೆ, ನೋಡ್ತಾನೆ, ಇಷ್ಟ ಆಗತ್ತೆ ಮಕ್ಕಳು. ಈಗ ಮತ್ತೆ ಸಂಸಾರ ಬೇಕು ಅಂತ ರಾಮನಿಗೆ ಅನ್ನಿಸೋದಕ್ಕೆ ಕಾರಣ, ಇಷ್ಟವರಿಗೆ ಇರಲಿಲ್ಲ ಅಂತಲ್ಲ,
ಆಕ್ಷೇಪಕ್ಕಾಗಿ ಬಿಟ್ಟಿದ್ದ, ಆದರೆ ಮನಸ್ಸಿನಲ್ಲಿ ಸೀತೆ ಇದ್ಲು ಅಂತಲೇ ವಾಲ್ಮೀಕಿಗಳು ಹೇಳ್ತಾರೆ. ಆದರೆ ಮತ್ತೆ ಸೇರಬೇಕು ಅನ್ನುವ ಭಾವ ರಾಮನಲ್ಲಿ ಜಾಗೃತವಾಗೋದು ಲವಕುಶರನ್ನು ಕಂಡಾಗ ಅಂತ ಅಂದಾಗ, ಮಕ್ಕಳನ್ನು ನೋಡಿದೊಡನೆಯೇ ಮತ್ತೆ ಒಡೆದ ಸಂಸಾರವು ಒಂದಾಗಬೇಕು ಅಂತ ಅನ್ನಿಸಬೇಕು ಅಂತ ಅಂದರೆ ತಾಯಿಯ ಕೆಲಸ ಏನಿತ್ತು ಅಂತ ಊಹಿಸೋದಕ್ಕಂತೂ ಖಂಡಿತ ಸಾಧ್ಯ ಇದೆ. ಲವಕುಶರು ತಾವಾಗಿ ಮಣ್ಣಿನಿಂದ ಇದಾಗಿಬಿಟ್ರು, ದಿವ್ಯವಾಗಿ ಆಗಿಬಿಟ್ರು ಅಂತ ಹೇಳೋದಕ್ಕೆ ನಮಗೆ ರಾಮಾಯಣ ಮಹಾಭಾರತಗಳು ಅಂಥ ಅವಕಾಶ ಕೊಡಲ್ಲ. ಅವೆಲ್ಲ ದಿವ್ಯ, ಮೇಲಿನಿಂದ ಬಂದವರು, ಇಳಿದು ಬಂದವರು, ಅವತಾರ ಅಂತೆಲ್ಲ ಇದ್ದರು. ಇಲ್ಲಿ ನಡೆಯುವಾಗ ಇವೆಲ್ಲ ಮಾನುಷ್ಯವಾಗಿ ಪ್ರಕ್ರಿಯೆಗಳು ನಡೆಯುತ್ತೆ. ಹಾಗೆ ನೋಡಿದಾಗ ಲವಕುಶರನ್ನು ಬಹಳ ಚಂದವಾಗಿ ಬೆಳೆಸಿದಂತಹ ಕಾರ್ಯವನ್ನು ಸೀತೆ ಮಾಡಿದ್ಲು ಅನ್ನುವಷ್ಟನ್ನು ನಾವು ಊಹಿಸೋದಕ್ಕೆ ಸಾಧ್ಯ ಆಗತ್ತೆ. ಹಾಗಾಗಿ ರಾಮಾಯಣದಲ್ಲಿ ಅಂತ ನೋಡಿದರೆ ಇಷ್ಟು ತಾಯಂದಿರು ನಮಗೆ ಕಾಣಿಸಿಕೊಳ್ತಾರೆ. ವ್ಯಾಪ್ತಿ ಇಷ್ಟೇ ಇದೆ. ಆದರೆ ತಾಯ್ತನಕ್ಕೆ ಬಹಳ ದೊಡ್ಡ ವ್ಯಾಪ್ತಿ ಬರೋದು ಮಹಾಭಾರತದಲ್ಲಿಯೇ. ಕಾರಣ ಏನು ಅಂತ ಅಂದರೆ, ಮಹಾಭಾರತದಲ್ಲಿ ಇದ್ದಷ್ಟು ಮಕ್ಕಳು ಕಷ್ಟಪಡುವ ಅಂಶಗಳು ರಾಮಾಯಣದಲ್ಲಿ ಇಲ್ಲ ಅಂತಲೇ ಹೇಳಬೇಕು. ರಾಮನ 14 ವರ್ಷದ ವನವಾಸ ಅನ್ನೋದೊಂದು ಬಿಟ್ಟರೆ ಮತ್ತೆ ಅಲ್ಲಿ ಯಾರೂ ಬಹಳ ಕಷ್ಟಪಟ್ಟವರು, ನಷ್ಟ ಹೊಂದಿದವರು ಅಂತಿಲ್ಲ. ಆದರೆ ಮಹಾಭಾರತದ ಕಥೆ ಹಾಗಲ್ಲ, ಅದು ಏರಿಳಿತಗಳ ಕಥೆ. ರಾಮಾಯಣ ಒಂದು ಥರ ಗಂಭೀರವಾಗಿ ಹರಿದ್ರೆ ಇದು ಏರಿಳಿತಗಳ ಕಥೆ ಆಗಿರೋದ್ರಿಂದ ಅಲ್ಲಿ ಇದೆ ಅದು. ಅಲ್ಲಿ ಮತ್ತು ಇಡೀ ಮಹಾಭಾರತವೇ ಸ್ತ್ರೀಯರಿಂದ ತುಂಬಿ ತುಳುಕುವ ಕಥೆ. ಇಡೀ ಮಹಾಭಾರತವೇ ಅಲ್ಲಿ ಪ್ರಧಾನವಾದ ತಿರುವುಗಳು ಕೂಡ ಸ್ತ್ರೀಯರಿಂದಲೇ ಬರ್ತಾ ಹೋಗುತ್ತೆ. ಇಡೀ ಮಹಾಭಾರತದಲ್ಲಿ ಎಲ್ಲ ತಿರುವುಗಳಲ್ಲೂ ಸ್ತ್ರೀ ಪ್ರಧಾನವಾಗಿ ಕಾಣಿಸಿಕೊಳ್ತಾಳೆ. ಹಾಗಾಗಿ ಅಲ್ಲಿ ತಾಯಂದಿರು ಬಹಳ ಹೆಚ್ಚು. ಮೊದಲು ಗಂಗೆ ಕಾಣಿಸಿಕೊಳ್ತಾಳೆ, ಭೀಷ್ಮನ ತಾಯಿಯಾಗಿ ಕಾಣಿಸ್ಕೊಳ್ತಾಳೆ. ಭೀಷ್ಮನನ್ನು ಸಾಕಿದ್ದು ಅನ್ನೋದು ಗಂಗೆಯ ಒಂದು ಇದಾಗಿ ಕಾಣಿಸ್ಕೊಳುತ್ತೆ. ಅಂದರೆ ಭೀಷ್ಮ ಇನ್ನೂ ಪುಟ್ಟ ಮಗು ಇದ್ದಾಗ ಶಂತನು ಪ್ರಶ್ನಿಸ್ತಾನಲ್ಲ, ಪ್ರಶ್ನಿಸಿದ ಕೂಡಲೇ ಮಗುವನ್ನು ಕರ್ಕೊಂಡು ಹೋಗಿಬಿಡ್ತಾಳೆ ಅವಳು. ನಂತರ ಭೀಷ್ಮ ಕಣ್ಣಿಗೆ ಕಾಣುವಾಗ ಅವನು 16 ವರ್ಷದ ಒಳ್ಳೆಯ ಯುವಕನಾಗಿ, ತೇಜಸ್ವಿಯಾಗಿ, ಪರಾಕ್ರಮಿಯಾಗಿ ಕಾಣಿಸ್ಕೊಳ್ತಾನೆ. ಅಷ್ಟು ಕಾಲ ತಂದೆಯ ಸಂಪರ್ಕವೂ ಇಲ್ಲದೆ ಭೀಷ್ಮ ಬೆಳೆದಿದ್ದೆಲ್ಲಿ, ದೇವವ್ರತನಾಗಿ ಅವನು ರೂಪುಗೊಂಡಿದ್ದೆಲ್ಲಿ ಅಂತ ಅಂದರೆ ಅದು ಶಂತನುವಿನ ಅಂಗಳದಲ್ಲ, ಅದು ಗಂಗೆಯ ಅಂಗಳದಲ್ಲಿ. ಅಂದರೆ ಭೀಷ್ಮ ಅನ್ನುವ ಒಂದು ಮೇರು ವ್ಯಕ್ತಿತ್ವವನ್ನು ಏನು ನೋಡ್ತೀವಿ ನಾವು, ಭೀಷ್ಮ ಅನ್ನುವ ಅಷ್ಟು ಅದ್ಭುತವಾದ ವ್ಯಕ್ತಿತ್ವವನ್ನು ಏನು ನೋಡ್ತೀವಿ, ಭೀಷ್ಮ ಎನ್ನುವ ಆ ಕಾಲದ ಅತ್ಯಂತ ದೊಡ್ಡ ಪಾಂಡಿತ್ಯ ಇರುವ ವ್ಯಕ್ತಿಯಾಗಿ ಯಾರನ್ನು ನೋಡ್ತೀವಿ, ಇದಿಷ್ಟರ ಕೊಡುಗೆ ಗಂಗೆಯದ್ದೇ. ಅವನನ್ನು ಪರಶುರಾಮರಲ್ಲಿ ಹೋಗಿ ಕಲಿಸುವಂತೆ ಮಾಡೋದು, ವಸಿಷ್ಠರಲ್ಲಿ ಅವನಿಗೆ ಶಿಷ್ಯವೃತ್ತಿ ಆಗುವಂತೆ ಮಾಡೋದರಿಂದ ಹಿಡಿದು ಭೀಷ್ಮನಲ್ಲಿ ಭೀಷ್ಮತನವನ್ನು ತುಂಬಿದ್ದು ಅನ್ನೋದೇನಿದೆ ಅದು ಗಂಗೆಯದ್ದೇ. ಮತ್ತು ಅದೆಂಥ ವಿಚಿತ್ರವಾಗಿ ಅಲ್ಲಿ ತಾಯ್ತನ ಕಾಣಿಸ್ಕೊಳ್ಳುತ್ತೆ ಅಂತ ಅಂದರೆ, ಅವಳು ಮನುಷ್ಯಳಾಗಿ ಕಾಣಿಸಿಕೊಂಡಿದ್ದು ಬಹಳ ಅಲ್ಪಾವಧಿ. ಅವಳು ಸುರನದಿಯಾಗಿ ಇದ್ಲು, ಮುಂದೆ ಸುರನದಿ ಆದಳು. ಭೀಷ್ಮ 800 ವರ್ಷಗಳ ಕಾಲ ಬದುಕಿದ್ದ, 800 ವರ್ಷಗಳ ಕಾಲ ಬದುಕಿದ್ದ. ಅಷ್ಟು ಕಾಲದ ಮಧ್ಯದಲ್ಲಿ ಗಂಗೆಯೊಂದಿಗೆ ಬಹಳ ಸಂಪರ್ಕಗಳಿದ್ದ ಕಥೆಯನ್ನೇನು ವ್ಯಾಸರು ಹೇಳೋದಿಲ್ಲ. ಆದರೆ ಅಂಬೆ ಭೀಷ್ಮನ ವಿರುದ್ಧ ನಿಂತಾಗ ಗಂಗೆಯ ತೊಳಲಾಟಗಳ ಘಟನೆ ಕಾಣಿಸ್ಕೊಳ್ಳುತ್ತೆ. ಅದಕ್ಕಿಂತ ನನಗೆ ಬಹಳ ಮುಖ್ಯವಾದದ್ದು ಅಂತ ಅನ್ನಿಸೋದು, ಕೊನೆಗೆ ಅರ್ಜುನನಿಗೆ ಶಾಪ ಕೊಟ್ಲು ಅಂತ ಬರುವಾಗ, ಭೀಷ್ಮನ ಸಾವಿಗೆ ಕಾರಣವಾಗಿದ್ದಕ್ಕೆ ಅರ್ಜುನನಿಗೆ ಗಂಗೆ ಶಾಪ ಕೊಟ್ಲು ಅಂತ ಅಂದಾಗ ಇಲ್ಲಿ ಇದೆ ತಾಯ್ತನದ ಆ ಗಟ್ಟಿತನ ಅನ್ನೋದಿದೆಯಲ್ಲ, ಅಲ್ಲಿ ಕಾಣಿಸುತ್ತೆ ಅಂತ. ಎಳೆಯ ಮಗುವನ್ನಲ್ಲ ಅರ್ಜುನ ಬಾಣ ಬಿಟ್ಟಿದ್ದು 8 ವರ್ಷ, 10 ವರ್ಷ, 12 ವರ್ಷದ ಮಗುವಿನನ್ನಲ್ಲ, 800 ವರ್ಷ ಭೀಷ್ಮನಿಗೆ. ಅಂದರೆ ಆಗ ಅವನ ತಾಯಿಯೊಬ್ಬಳಿಗೆ ಮಗನ ಬಗ್ಗೆ ಯಾವ ಮೋಹ, ಯಾವ ಪ್ರೀತಿ ಉಳಿದಿತ್ತು, ವಯಸ್ಸಾಗಿದೆ, ಒಂದು ದಿವಸ ಹೋಗಲೇಬೇಕಲ್ವ ಅನ್ನೋ ಕಾಲ. ಆ ಅರಿವು ಇಲ್ಲದವಳೇನೂ ಅಲ್ಲ ಗಂಗೆ. ಇಷ್ಟಾದರೂ ಇನ್ನೂ ಒಂದಿದೆ ಅದರಲ್ಲಿ, ಅವನಿಗೆ ಇಚ್ಛಾಮರಣಿ, ಅವನ ಸಾವನ್ನು ಅವನೇ ತಂದುಕೊಂಡಿದ್ದಾನೆ, ಅವನೇ ನಿರ್ಣಯಿಸಿದ್ದದು, ಮತ್ತು ಹೀಗೆ ಮಾಡಿ ಅಂತ ಸೂಚಿಸಿದ್ದು ಕೂಡ ಭೀಷ್ಮ ಅಂತಾದಾಗಲೂ ಕೂಡ ಮಗನ ಸಾವನ್ನು ಗಂಗೆ ಸಹಿಸಿಕೊಳ್ಳಲಿಲ್ಲ ಅನ್ನೋದು ಭಾಳ ವಿಚಿತ್ರ ಅಂತ ಅನಿಸುತ್ತೆ. ವಿಚಿತ್ರ ಅಂತ ಯಾಕೆ ಪದ ಬಳಸ್ತೀನಿ ಅಂದರೆ, ಅವಳಿಗಿದ್ದಿದ್ದೇ ಅದು. ಅವಳಿಗಿದ್ದ ಟಾರ್ಗೆಟ್ ಏನು ಅಂದರೆ, ಒಂದು ಶಾಪಗ್ರಸ್ತನಾಗಿ ಮಹಾಭಿಷ ಶಂತನವಾಗಿ ಬಂದಾಗ ಅವನಿಗೆ ಅಲ್ಲಿಗೆ ಬರಬೇಕಾಯ್ತು ಅವಳು ಒಂದು. ಆಗ ವಸುಗಳಿಗೆ ಶಾಪ ಬಂತು, ವಸುಗಳಿಗೆ ಶಾಪ ಬಂತು. ಅವರು ಕೇಳ್ಕೊಂಡಿದ್ದೇನು ಅಂದರೆ, ನಾವು ಹುಟ್ಟಿದ ಕೂಡಲೇ ನಮ್ಮನ್ನು ನೀರಿಗೆ ಹಾಕು, ನಮ್ಮ ಬದುಕು ಮುಗಿಸು ಅಂತ. ಅಂದರೆ ಗಂಗೆ ತಂದ ಟಾಸ್ಕ್ನಲ್ಲಿ ಪತ್ನಿಯಾಗಿ ಜಾಸ್ತಿ ದಿವಸ ನಿಲ್ಲೋ ಟಾಸ್ಕ್ ಇತ್ತು, ತಾಯಿತನವನ್ನು ಸುದೀರ್ಘ ಕಾಲ ನಡೆಸುವ ಟಾಸ್ಕ್ ಅವಳಿಗಿಲ್ಲ. ವಸುಗಳು ಹೇಳಿದ್ದೆ ಹುಟ್ಟಿದ ಕೂಡಲೇ ನೀರಿಗೆ ಹಾಕು ಅಂತ. ಅಂದರೆ
ತಾಯಿಯಾಗಿ ಅವಳಿಗೆ ಯಾವ ಭಾವವೂ ಮೂಡುವುದಕ್ಕಿಂತ ಮೊದಲೇ ಅಂತ ಹೇಳಬೇಕು. ಹಾಗೆ ಅಷ್ಟು ಮಕ್ಕಳನ್ನು ಸಾಯಿಸಿದವಳು, 7 ಮಕ್ಕಳನ್ನು ಸಾಯಿಸಿದವಳು, 8ನೆಯ ಮಗುವಿನ ವಿಷಯದಲ್ಲಿ 800 ವರ್ಷಗಳ ಮೇಲೂ ಆ ಪ್ರೀತಿ ಉಳಿದಿದೆ ಅಂತ ಅನ್ನೋದಿದೆಯಲ್ಲ, ಇದು ತಾಯ್ತನದ ಬಹಳ ದೊಡ್ಡ ಚಿತ್ರ ಅಂತ ಅನಿಸುತ್ತೆ. ಬಹಳ ದೊಡ್ಡ ಚಿತ್ರ ಗಂಗೆಯದ್ದು ಅಂತ ಅನಿಸುತ್ತೆ. 2ನೆಯದ್ದು ನಾನು ಓಡಿಸ್ಬೇಕು, ನಂಗೆ ಬೇರೆ ದಾರಿ ಇಲ್ಲ. ಎರಡನೆಯದ್ದು ಸತ್ಯವತಿ. ಸತ್ಯವತಿ ಯಾವ ತರಹದ ತಾಯ್ತನ ಅಂತ ಅಂದರೆ, ಅವಳಿಗೆ ಬೇಕಾಗಿರಲಿಲ್ಲ, ಅವಳೇನು ಸಿಂಹಾಸನಸ್ಥನಾದ ರಾಜ ತನಗೆ ಪತಿಯಾಗಬೇಕು ಅಂತ ಬಯಸಲಿಲ್ಲ, ತನ್ನ ಹೊಟ್ಟೆಯಲ್ಲಿ ಹುಟ್ಟಿದವರು ರಾಜರಾಗಬೇಕು ಅಂತ ಬಯಸಲಿಲ್ಲ. ಅದೆಲ್ಲ ಅವಳ ಅಪ್ಪನದ್ದು, ಅವಳ ಸಾಕು ತಂದೆಯದ್ದದೆಲ್ಲ. ಅವಳ ಅಪ್ಪ ಕೊಟ್ಟ, ಹೋದ್ಲು, ಬದುಕಿದ್ಲು. ಆದರೆ ಇಬ್ಬರು ಮಕ್ಕಳಾದಮೇಲೆ ವಂಶ ಮುಂದುವರಿಯಲಿಲ್ಲ ಅನ್ನುವ ಸಂಕಟ ಬಂದು ನಿಲ್ತು. ಚಿತ್ರಾಂಗದ ಸತ್ತೋದ, ಚಿತ್ರಾಂಗದ ಗಂಧರ್ವನ ಜೊತೆಗೆ ಯುದ್ಧ ಮಾಡುತ್ತಾ. ವಿಚಿತ್ರ ವೀರ್ಯ ಮಕ್ಕಳಾಗುವ ಮೊದಲೇ ಸತ್ತೋದ. ಇಬ್ಬರು ಸೊಸೆಯರಿದ್ದಾರೆ, ಸಣ್ಣ ವಯಸ್ಸಿನ ಇಬ್ಬರು ಸೊಸೆಯರಿದ್ದಾರೆ. ಈಗ ವಂಶದ ಕಥೆ ಏನು ಅಂತ ಬರುತ್ತೆ ಈ ತಾಯ್ತನ ಅಂತ ಅನ್ನೋದು ತಾಯಿಗೆ ಮಾತ್ರ ಅಲ್ಲ. ತಾಯ್ತನವನ್ನು ಬಹಳ ಚೆನ್ನಾಗಿ ನಾವು ಕಾಣಿಸೋದು ಅಜ್ಜಿಯರಲ್ಲಿ. ತಾಯಿಗಿಂತಲೂ ಒಂದು ಕೈ ಹೆಚ್ಚು ತಾಯ್ತನವನ್ನು ಪ್ರಕಟಿಸೋದು ಅಜ್ಜಿಯರು ತೋರಿಸುವಷ್ಟು ಪ್ರೀತಿಯನ್ನು ತಾಯಂದಿರು ತೋರಿಸೋದಿಲ್ಲ. ಯಾಕೆಂದರೆ ಅಷ್ಟು ಪ್ರೀತಿ ಅವರಿಗಿರುತ್ತೆ. ಎಷ್ಟು ಪ್ರೀತಿ ಇರುತ್ತೆ ಅಂದರೆ, ತನ್ನ ಮಗ ತಪ್ಪು ಮಾಡಿದಾಗ ಕೋಲ್ ತಗೊಂಡು ಹೊಡೆದ ಅಜ್ಜಿ ತಾಯಂದಿರಿಗೆ ಮಕ್ಕಳ ಮೈ ಮುಟ್ಟಕ್ಕೆ ಬಿಡೋದಿಲ್ಲ. ಅಂದರೆ ಅವರಿಗೆ ಅಭಿವ್ಯಕ್ತಿಯಲ್ಲಿ ಕೂಡ ಅಷ್ಟು ತುಂಬಿರುತ್ತೆ ಅಜ್ಜಿಯಂದಿರಿಗೆ ಅಂತ. ಸತ್ಯವತಿಯ ಸ್ಥಾನ ಬಂದಿದ್ದು ಅಲ್ಲಿ. ವಂಶ ಮುಂದುವರಿತಾ ಇಲ್ಲ. ಎಲ್ಲೋ ಒಂದು ಕಡೆ ಇದಕ್ಕೆ ಕಾರಣ ನಾನಾದ್ನ ಅಂತ ಅವಳು ಬಯಸಿಲ್ಲ, ಆದರೆ ಅವಳ ತಂದೆಯ ಕೋರಿಕೆಯ ಪರಿಣಾಮ ಅದು. ಭೀಷ್ಮ ಮದುವೆ ಆಗ್ತಾ ಇಲ್ಲ ಅಂತ. ಆಗ ಬರೋದು ನಿಯೋಗ ಇತ್ಯಾದಿ ಕಥೆಗಳು. ಆ ಸಾಹಸ ಇದೆಯಲ್ಲ ಸತ್ಯವತಿಯದ್ದು, ಸುಲಭದ ಸಾಹಸ ಅಲ್ಲ ಅದು. ಸುಲಭದ ಸಾಹಸ ಯಾಕಲ್ಲ ಅಂತ ಅಂದರೆ, ನಿಯೋಗ ನಡೀತಿತ್ತು ಅಂದರೆ ಅದು ಏನು ಮನೇಲಿ ನಡೀತಾ ಇರಲಿಲ್ಲ, ಮತ್ತು ಯಾವ ಹೆಣ್ಣು ಒಪ್ಕೋತಾ ಇರಲಿಲ್ಲ. ನಿಯೋಗಕ್ಕೆ ಅಂಬಿಕೆ ಅಂಬಾಲಿಕೆ ಇಬ್ಬರು ಒಪ್ಪಲಿಲ್ಲ. ಮಾತ್ರ ಅಲ್ಲ, ಮುಂದೆ ಇದೇ ಪದ್ಧತಿಯಲ್ಲಿಗೆ ಕುಂತಿಯನ್ನು ಒಪ್ಪಿಸೋದಕ್ಕೆ ಪಾಂಡುವು ಹರಸಾಹಸ ಪಟ್ಟ. ಹೆಣ್ಣು ಅಂಥದ್ದಕ್ಕೆ ಒಪ್ಪೋದಿಲ್ಲ ಅಂತನ್ನೋದು ಇವತ್ತಿನದ್ದಲ್ಲ, ಅವತ್ತಿನದ್ದು ಹಾಗೇ ಇತ್ತು. ನಿಯೋಗ ಅನ್ನೋದು ಶಾಸ್ತ್ರೀಯವಾದರೂ ಸ್ತ್ರೀ ಅದನ್ನು ಒಪ್ಕೊಳ್ಳೋದು ಕಷ್ಟ ಇತ್ತು. ಕಷ್ಟಪಟ್ಟು ಒಪ್ಪಿಸ್ತಾಳೆ ಒಬ್ಬ ಹೆಣ್ಣಾಗಿ. ಆ ಹೆಣ್ಣಾಗಿ ಒಪ್ಪಿಸೋದು ಅನ್ನುವಾಗ ಈ ಭಾವ ಸತ್ಯವತಿಗೂ ಕಾಡಿದ ಭಾವವೇ. ಸತ್ಯವತಿಗೂ ಸುಲಭದ್ದಲ್ಲ, ಆದರೆ ಒಪ್ಪಿಸುವ ಅನಿವಾರ್ಯತೆ ಇದೆ. ಯಾವ ಕಾರಣಕ್ಕೆ ಅಂದರೆ ಸಂತಾನದ ಕಾರಣಕ್ಕೆ. ಅಂದರೆ ಅಲ್ಲಿ ಸತ್ಯವತಿಯಲ್ಲೂ ಇರೋದು ಯಾವುದು ಅಂದರೆ ಮತ್ತೆ ತಾಯ್ತನದ ಭಾವವೇ, ಅದು ವಿಜೃಂಭಿಸಿದ್ದೇ ಅಲ್ಲಿ ಅಂತ ಕಾಣಿಸ್ಕೊಳ್ಳುತ್ತೆ. ಹಾಗಾಗಿ ಅದನ್ನು ನೋಡಿದಾಗ ಅವಳಿಗೇನು ಹೊಣೆ ಇಲ್ಲ. ಅಂತಃಪುರದವಳು, ರಾಜಕಾರಣಕ್ಕೆ ಏನಾದರೂ ಮಾಡ್ಕೊಂಡೋಗಿ, ನೀವು ಯಾರು ಉತ್ತರಾಧಿಕಾರಿ ಆಗಬೇಕು ಅನ್ನೋದನ್ನು ನೀವು ನೋಡ್ಕೊಳ್ಳಿ ಅಂತ ಬಿಡ್ಬೋದು. ಆ ಕವಲಿನ ಬೇರೆಯವರಿದ್ದಾರೆ. ಶಂತನುವಿನ ಇನ್ನೊಬ್ಬ ದೇವಾಪಿ ಕಾಡಿಗೆ ಹೋಗಿರ್ತಾನೆ, ಬಾಕ್ಲಿಕ ಅಂತ ಅವನಿದ್ದಾನೆ. ಅಲ್ಲೋಗಿ ಬಾಕ್ಲಿಕ ಅಂತ ಇತ್ತಲ್ಲ, ಅಲ್ಲಿ ಇದ್ದಾನೆ. ಅವನ ಮಕ್ಕಳಿದ್ದಾರೆ, ಬಾಕ್ಲಿಕನ ಮಕ್ಕಳಿದ್ದಾರೆ, ಸೋಮದತ್ತ ಇದ್ದಾನೆ, ಅವನ ಮಕ್ಕಳು ಶಲ ಅವರೆಲ್ಲ ಇದ್ದಾರೆ. ಅಲ್ಲೊಂದು ಪರಂಪರೆ ಹರಿದಿದೆ. ಯಾರನ್ನೂ ತಂದು ಇಲ್ಲಿ ಕೂರಿಸೋದಕ್ಕಾಗೋದಿಲ್ಲ ಅನ್ನೋ ತರಹ ಮಟ್ಟಕ್ಕೆ ಹೋಗಿಲ್ಲ. ಆದರೆ ಈ ಕವಲು ಮುಂದುವರಿತಾ ಇಲ್ಲ ಅಂತಷ್ಟು ಮಾತ್ರ. ಹಾಗಾಗಿ ರಾಜಕಾರಣವನ್ನು ನೀವು ನೋಡ್ಕೊಳ್ಳಿ, ನನಗೆ ಸಂಬಂಧ ಇಲ್ಲ ಅಂತ ಸುಮ್ಮನೆ ಕೂರಬಹುದಾದ ಹೊತ್ತಿನಲ್ಲೂ ಸತ್ಯವತಿ ಕೂರದೆ ಈ ಮೊಮ್ಮಕ್ಕಳನ್ನು ಬಯಸಿ ಹೊರಟಿದ್ದು ಅನ್ನೋದಿದೆಯಲ್ಲ, ಅಲ್ಲಿ ಕುಟುಂಬದ ಹಿರಿಯರಾಗಿ ಒಬ್ಬ ಅಜ್ಜಿಯಾಗಿ ತಾಯ್ತನದ ಅಂಶಗಳನ್ನು ಹೇಗೆ ನಿರ್ವಹಿಸ್ತಾಳೆ ಒಬ್ಬ ಹೆಣ್ಣು ಅನ್ನೋದನ್ನು ಅಲ್ಲಿ ನೋಡ್ಬೋದು ಅಂತ ಅನಿಸುತ್ತೆ. ಕ್ಷಮಿಸಿ, ನಾನು ಓಡಿಸ್ಲೇಬೇಕು, ಇನ್ನೂ 3-4 ತಲೆಮಾರಿಗೆ ಹೋಗ್ಬೇಕು ನಾನು. ಇದರ ಮುಂದೆ ಅಂತ ಬಂದಾಗ ಅಂಬಿಕೆ ಅಂಬಾಲಿಕೆಯರ ಚಿತ್ರಣ ಏನು ಬಹಳ ಕಾಣಿಸೋದಿಲ್ಲ. ಧೃತರಾಷ್ಟ್ರ ಪಾಂಡವರನ್ನು ಬೆಳೆಸಿದರಲ್ಲಿ ಭೀಷ್ಮ ಬೆಳೆಸಿದ ಅಂತ ಹೇಳ್ತಾರೆ ವ್ಯಾಸರು. ಹಾಗಾಗಿ ಹೆಚ್ಚಾಗಿ ಭೀಷ್ಮನ ಕೊಡುಗೆ ಕಾಣಿಸುತ್ತಲ್ಲಿ. ಆದರೆ ಮುಂದೆ ಬರೋದು ಕುಂತಿ, ಮಾದ್ರಿ ಮತ್ತು ಗಾಂಧಾರಿಯರದ್ದು. ಇಲ್ಲಿ ಮಾದ್ರಿ ಬೇಗ ಬದುಕನ್ನು ಮುಗಿಸಿಕೊಂಡು ಬಿಟ್ಲು, ಆದರೆ ಹೊಣೆ ಬಂದಿದ್ದು ಕುಂತಿಗೆ. ನಿಜವಾಗಿ ತಾಯ್ತನದ ಕಷ್ಟಗಳನ್ನು ಇಡೀ ಬದುಕಿನಲ್ಲಿ ಅನುಭವಿಸಿದ್ದು ಅಂದರೆ ಅದು ಕುಂತಿಯದ್ದೇ ಒಂದು ಸಬ್ಜೆಕ್ಟಾಗಿ ಮಾತಾಡಬೇಕು ತಾಯಿ ಅನ್ನೋದಕ್ಕೆ. ಯಾಕೆಂದರೆ ಕುಂತಿಯಂಥ ಒಬ್ಬ ತಾಯಿ ಇನ್ನೊಬ್ಬಳು ಇರೋದಕ್ಕೆ ಸಾಧ್ಯ ಇಲ್ಲ ಅಂತ. ಎಷ್ಟೋ ಜನ ಒಳ್ಳೆಯ ತಾಯಿ ಅಂತ ನಮಗೆ ಯಾಕೆ ಹೇಳೋದಕ್ಕಾಗೋದಿಲ್ಲ ಈ ಪಾತ್ರಗಳಲ್ಲಿ ಅಂದರೆ, ಅವರ ಬದುಕಿನಲ್ಲಿ ಅಂಥ ಸಂಕಷ್ಟಗಳೇ ಎದುರಾಗಿಲ್ಲ. ನಿಮಗೆ ಏನೂ ಸಂಕಷ್ಟಗಳು ಸವಾಲುಗಳು ಎದುರಾಗಲಿಲ್ಲ ಅಂದರೆ ಅವರ ವ್ಯಕ್ತಿತ್ವ ಏನೂ ಕಾಣಿಸ್ಕೊಳ್ಳೋದೇ ಇಲ್ಲ. ಅದು ಸಹಜವಾಗಿ ನಡೀತಾ ಇರುತ್ತೆ. ಅವ್ರ ಮಕ್ಕಳನ್ನು ಹೆಂಗೆ ಬೆಳೆಸಿದ್ರೋ ಪ್ರೀತಿಸಿದ್ರೋ ಅದರ ಸವಾಲುಗಳೇನು ಏನೂ ಗೊತ್ತಾಗೋದಿಲ್ಲ. ಆದರೆ ಇದಿಷ್ಟು ಬಂದಿದ್ದು ಕುಂತಿಗೆ ಅಂತ. ಎಷ್ಟು ಅಂತ ಅಂದರೆ
ಅಲ್ಲೆಲ್ಲೋ ಕಾಡಲ್ಲಿದ್ದಾಗ ಮಕ್ಕಳು ಹುಟ್ಟಿದ್ರು, ಸರಿ, ಆಗ ಪಾಂಡು ಇದ್ದ. ಆದರೆ ಪಾಂಡುವಿನ ಮರಣಾನಂತರ ಪಾಂಡವರ ಬದುಕಿನ ಏಳು ಬೀಳುಗಳಿವೆಯಲ್ಲ, ಅದರ ಜೊತೆಗೆ ಸಾಗಿ ಬಂದಿದ್ದಿದೆಯಲ್ಲ ಕುಂತಿಯದ್ದು ಸಣ್ಣ ಸವಾಲಿನ ಕೆಲಸ ಅಲ್ಲ ಅಂತ. ಅಂದರೆ ಸಿಂಗಲ್ ಪೇರೆಂಟ್ ಅಂತ ಇವತ್ತೇನು ನಾವು ಹೇಳ್ತಾ ಇದ್ದೀವಿ, ಅದರ ಅಷ್ಟು ದಟ್ಟ ಅನುಭವ ಕುಂತಿಗಿದ್ದಷ್ಟು ಪ್ರಾಯಶಃ ಇವತ್ತಿಗೂ ಇರೋದಿಲ್ವೇನೋ ಅಂತ ಅನಿಸುತ್ತೆ. ಅಷ್ಟು ಇತ್ತು ಅಂತ. ಹಾಸ್ತಿನಾವತಿಗೆ ಬಂದರೆ, ಹಾಸ್ತಿನಾವತಿಯಲ್ಲಿ ಸುತ್ತ ಶತ್ರುಗಳು. ಮಗನಿಗೆ ವಿಷ ಹಾಕ್ತಾರೆ, ಊಟದಲ್ಲಿ ವಿಷ ಹಾಕ್ತಾರೆ, ತಗೊಂಡೋಗಿ ಹೊಳಗೆ ದೂಡ್ತಾರೆ, ಹಾವಂತಂದು ಕಚ್ಚಿಸ್ತಾರೆ. ಅಂಥದ್ದರ ನಡುವೆ ಏಕಾಂಗಿನಿಯಾಗಿ ಯಾರ ಬೆಂಬಲವೂ ಇಲ್ಲದೆ ಆಳ್ತಾ ಇರೋರವರು ಅಲ್ಲಿ ಕುಳಿತು ಮಕ್ಕಳನ್ನು ಕಾಪಾಡಿಕೊಳ್ಳಬೇಕು ಅನ್ನೋದಿದೆಯಲ್ಲ, ಅದನ್ನು ಮಾಡುವಾಗ ಅವಳ ತವಕಗಳೇನಿರ್ಬೋದು, ಅವಳ ತಾಕಲಾಟ ಏನಿರ್ಬೋದು ಅಂತ ಅಂದರೆ ಕುಂತಿ ಎಷ್ಟು ದೊಡ್ಡವಳು ಅಂತ ಅನಿಸುತ್ತೆ. ಕಣ್ಣೆದುರಿಗೆ ತನ್ನನ್ನು ತನ್ನ ಮಕ್ಕಳನ್ನು ಮನೆಯೊಳಗೆ ಕೂಡಿ ಹೊರಗಡೆಯಿಂದ ಬೆಂಕಿ ಹಾಕುವ ಯೋಜನೆ ನಡೆಯುತ್ತೆ ಅನ್ನೋದಿದೆಯಲ್ಲ, ಕತೆ ಕೇಳಿ ಕೇಳಿ ಅಭ್ಯಾಸ ಆಗಿಬಿಟ್ಟಿದೆ. ಅರಗಿನ ಮನೆಯಲ್ಲಿ ಬೆಂಕಿ ಕೊಟ್ಟರು, ಇವರು ತಪ್ಪಿಸ್ಕೊಂಡು ಹೋದ್ರು, ಇಷ್ಟು ಸುಲಭವಾಗಿ ಹೇಳ್ತೀವಿ. ಅದನ್ನು ಇನ್ನೂ ಸರಳೀಕರಿಸ್ಕೊಂಡು ನೋಡೋಣ. ಮನೆಯೊಳಗೆ ಕೂಡಿದ್ದಾರೆ ಒಬ್ಬ ತಾಯಿಯನ್ನು ಮತ್ತು 5 ಜನ ಮಕ್ಕಳನ್ನು, ಹೊರಗಡೆಯಿಂದ ಬೆಂಕಿ ಹಾಕಲಿಕ್ಕೆ ಅಂತಲೇ ಮನೆ ಕಳಿಸಿದ್ದಾರೆ ಅಂತ ಅಂದಾಗ ಒಳಗಡೆಯ ಬೆಂಕಿ ಏನಿರ್ಬೋದು ಅಂತ, ಕುಂತಿಯ ಒಳಗಡೆಯ ಬೆಂಕಿ ಏನಿರ್ಬೋದು ಅಂತ. ಅಲ್ಲಿಂದ ಹೊರಟು ಆ ಕಾಡು ಮೇಡು ಅಲೆದು ಇದಿಷ್ಟೂ ಹೊತ್ತುಗಳಲ್ಲಿ ಕುಂತಿ ಮಕ್ಕಳ ಜೊತೆಗೇ ಸಾಗಿದ್ದಿದೆಯಲ್ಲ, ಮಕ್ಕಳ ಜೊತೆಗೇ ಸಾಗೋದು. ಅಥವಾ ಆ ಊರಿನಲ್ಲಿ ಆಶ್ರಯ ಕೊಟ್ಟವನಿಗೆ ಸಮಸ್ಯೆ ಅಂತ ಬಂದಾಗ ತನ್ನ ಮಗನನ್ನೇ ಬಕಾಸುರನ ಹತ್ರ ಕಳಿಸುವಂಥ ತಾಯ್ತನದ ವಿಸ್ತಾರ, ಅದನ್ನು ನೋಡಿದಾಗ ದ್ರೌಪದಿಯ ಹೊತ್ತಿನಲ್ಲಿ 5 ಜನಕ್ಕೆ ಒಬ್ಬಳು ಹೆಂಡತಿ ಎನ್ನುವ ದೊಡ್ಡ ಪ್ರಶ್ನಾರ ಸಂಗತಿ ನಡೀತಲ್ಲ, ಹಂಚಿಕೊಳ್ಳಿ ಅನ್ನುವ ಮಾತು ಬರೋದು ಕುಂತಿಯ ಮಾತಿನಿಂದಾಗಿ ಅಂತ. ಕುಂತಿ ಹೇಳಿದಾಳೆ ಅನ್ನುವ ಒಂದೇ ಕಾರಣಕ್ಕೆ ಯುಧಿಷ್ಠಿರ ಹಠ ಹಿಡಿಯೋದು. ಅಮ್ಮ ಹೇಳಿದ್ದು ಕೊನೆಯದ್ದು ಅಂತ ಹೇಳ್ತಾನೆ. ಗುರು ಅಂತ ಅಂದರೆ ಅದರಲ್ಲಿ ತಾಯಿ ಅತ್ಯಂತ ದೊಡ್ಡ ಗುರು. ಗುರುವಿನ ಮಾತು ಅಂತಿಮ, ತಾಯಿಯ ಮಾತು ಅಂತಿಮ. ಇದು ಯುಧಿಷ್ಠಿರನ ಮಾತು. ಅವಳು ಹೇಳಿದಾಳೆ ಅಂದಮೇಲೆ 5 ಜನವೂ ಮದುವೆ ಆಗ್ತೀವಿ ಅಂತ ಯುಧಿಷ್ಠಿರ ನಿರ್ಣಯಿಸುವಷ್ಟು ತನಗಿಂತ ವೀರರು, ಶೂರರು, ಧೀರರು, ವಿದ್ವಾಂಸರು ಎಲ್ಲವೂ ಆದ ಮಕ್ಕಳನ್ನು ಪ್ರಭಾವಿಸುವಂಥ ತಾಯ್ತನ ಇದೆಯಲ್ಲ, ಅದೆಂಥದ್ದು ಅಂತ. ಬೆಳೆದ ಮಕ್ಕಳು ತಾಯಿಂದ್ರ ನಿನಗೆ ಗೊತ್ತಾಗಲ್ಲಮ್ಮ ಕುತ್ಕೋ ಅಂತ ಹೇಳ್ತಿರ್ತಾರೆ, ನಿಂಗೆ ಅರ್ಥ ಆಗಲ್ಲ ಸುಮ್ಮನಿರು ಅಂತ ಹೇಳ್ತಾ ಇರುವಾಗ, ಅವಳಾಡಿದ ಮಾತು ಲೋಕವಿರುದ್ಧವಾದರೂ ಕೂಡ ತಾಯಿಯ ಮಾತು ಅಂತಿಮ ಅಂತ ಪಾಂಡವರು ಭಾವಿಸ್ತಾರೆ ಅಂತ ಅಂದಾಗ ಅವಳೆಷ್ಟು ದೊಡ್ಡವಳು ಅನ್ನೋದು, ತಾಯಿಯಾಗಿ ಅವಳ ಪಾತ್ರ ಎಂಥದ್ದು ಅನ್ನೋದು ನಮಗೆ ಅರ್ಥ ಆಗತ್ತೆ. ಮುಂದೆ ಕೂಡ ಹಾಗೆ ಅವಳ ಬದುಕಿನಲ್ಲಿ ಬಹಳ ದೊಡ್ಡ ತಾಯ್ತನ ಅವಳದೆಲ್ಲಿ ಕಾಣಿಸೋದು ಅಂದರೆ ಕರ್ಣನ ಸಂಗತಿಯಲ್ಲಿ. ಕರ್ಣನನ್ನು ತೇಲಿಬಿಟ್ಲು ಅನ್ನೋದು ಕುಂತಿಯ ಮೇಲಿರುವ ಬಹಳ ದೊಡ್ಡ ಆಕ್ಷೇಪ. ಅದು ಸಣ್ಣ ವಯಸ್ಸಿನಲ್ಲಿ ಅದು ಅಚಾತುರ್ಯ, ತೇಲಿಬಿಟ್ಲು. ಆದರೆ ಮಗುವನ್ನು ತೇಲಿಬಿಟ್ಲು, ತಾಯ್ತನವನ್ನು ತೇಲಿಬಿಡ್ಲಿಕ್ಕಾಗಲಿಲ್ಲ ಅವಳಿಗೆ. ಆ ತಾಯ್ತನ ಎಲ್ಲಿವರೆಗೆ ಕೊಟ್ಕೊಳ್ತು ಅಂತ ಅಂದರೆ, ಕುಂತಿ ಕೊನೆಗೆ ವಾನಪ್ರಸ್ಥದಲ್ಲಿದ್ದಾಳೆ, ವಯೋವೃದ್ಧರಾಗಿ ಆಗಿದೆ. ಧೃತರಾಷ್ಟ್ರ, ಗಾಂಧಾರಿ, ಕುಂತಿ ವಾನಪ್ರಸ್ಥದಲ್ಲಿದ್ದರೆ ಆಗಲೂ ಅವಳಿಗೆ ಕರ್ಣನ ನೆನಪಿನಿಂದ ಹೊರಗೆ ಬರೋದಕ್ಕಾಗಲಿಲ್ಲ ಅಂತ. ಕೊನೆಯ ಕ್ಷಣದವರೆಗೆ ಕಟ್ಟಿಟ್ಟುಕೊಂಡಂಥ ರಹಸ್ಯವನ್ನು ತರ್ಪಣ ಕೊಡುವಾಗ ಘೋಷಿಸಿ ಬಿಡ್ತಾಳೆ ಎಲ್ಲರೆದುರಿಗೆ ಅಂತ. ಇಷ್ಟು ವರ್ಷ ಕಾಲ ಯಾಕೆ ಮುಚ್ಚಿಟ್ಟಿದ್ಲು ಅಂದರೆ, ತನಗೆ ಅದನ್ನು ಅನ್ಯ ಸಂಬಂಧ ಅಂತಲೇ ಭಾವಿಸುತ್ತೆ ಸಮಾಜ, ವ್ಯಕ್ತಿತ್ವಕ್ಕೆ ಕೆಟ್ಟದ್ದಾಗತ್ತೆ ಅಂತ ಭಾವಿಸಿ ಅಷ್ಟು ವರ್ಷಗಳ ಕಾಲ ಕರ್ಣ ಎದುರಿಗೆ ಕಂಡರೂ ಮುಚ್ಚಿಟ್ಟುಕೊಂಡಂಥ ಭಾವ. ಸತ್ತ ಮೇಲಾದರೂ ಒಂದು ಸರಿಯಾದ ಕರ್ಮ ನಡೆದು ಅವನು ಮೇಲೆ ಹೋಗಲಿ ಅನ್ನುವ ಭಾವ ಇದೆಯಲ್ಲ ತಾಯ್ತನದ್ದು, ಅದು ಅವಳನ್ನು ಅಂದರೆ ಸ್ಫೋಟಿಸಿ ಬಿಡತ್ತೆ ಅಂತ. ಹಾಗೆ ಸ್ಫೋಟಿಸುವಾಗ ಅಭಿಮನ್ಯುವಿನ ಹೆಂಡತಿ ಗರ್ಭಿಣಿಯಾಗಿ ಆಗಿದೆ. ಎಷ್ಟು ಕಾಲದ ನಂತರ ನೋಡಿ, ಮೊಮ್ಮಗನ ಹೆಂಡತಿ ಗರ್ಭಿಣಿಯಾದ ಕಾಲ ಅಂತ ಅಷ್ಟು ಕಾಲ ಮುಚ್ಚಿಟ್ಟಿದ್ದಾಳೆ. ಆದರೆ ಆ ಹೊತ್ತಿನಲ್ಲೂ ಮಗನ ಸಾವು ಕಾಡಿದ್ದಿದೆಯಲ್ಲ, ಕರ್ಣನ ಸಾವು. ಹಾಗಾಗಿ ಹೊರಗಡೆಯಿಂದ ಕರ್ಣನ ಕುರಿತು ಕುಂತಿ ಏನು ಮಾಡಬೇಕಾಯ್ತೋ ಆಗಲಿಲ್ವೋ ಅನ್ನೋದು ಬೇರೆ. ಆದರೆ ಒಳಗೆ ತುಂಬಿಕೊಂಡ ತಾಯ್ತನದ ಗಟ್ಟಿತನ ಅಂತ ಅಂದಾಗ ಕುಂತಿ ಬಹಳ ಬಹಳ ದೊಡ್ಡವಳಾಗಿ ಕಾಣಿಸ್ಕೊಳ್ತಾಳೆ. ಇನ್ನು ಗಾಂಧಾರಿಯದ್ದು ಬಹಳ ವಿಭಿನ್ನವಾದ ಕಷ್ಟ. ಅದು ಏನಂದರೆ ನಷ್ಟಗಳಿಲ್ಲ, ಎಲ್ಲವೂ ಚೆನ್ನಾಗೇ ಇತ್ತು. ಆದರೆ ಅವಳು ಒಪ್ಪದ ಸಿದ್ಧಾಂತವನ್ನು ಒಪ್ಪುವ ಗಂಡ ಮತ್ತು ಮಕ್ಕಳು. ಅವಳು ಧರ್ಮ ನ್ಯಾಯ ಅಂತ ಹೋರಾಡುವವಳು ಗಾಂಧಾರಿ. ಆದರೆ ಇವರು ಅಧರ್ಮಿಗಳಾಗಿದ್ದಾರೆ. ಮನೇಲಿ ನಡೀತಾ ಇದೆ, ಒಪ್ಪಿಗೆ ಇಲ್ಲ, ಸಿಟ್ಟಿದೆ ಮಗನ ಮೇಲೆ, ಸಿಟ್ಟಿದೆ ಮಕ್ಕಳ ಮೇಲೆ. ಆದರೆ ಅಷ್ಟು ಸಿಟ್ಟಿದೆ, ಅವನ ಜೊತೆಗೆ ನಿಂತಿಲ್ಲ. ಒಂದು ಪ್ರಸಂಗದಲ್ಲಿ ದುರ್ಯೋಧನನ ಪರವಾಗಿ ನಿಂತಿಲ್ಲ ಗಾಂಧಾರಿ. ಆದರೆ ಮಕ್ಕಳು ಸತ್ರು ಅಂತಂದಾಗ ಕೃಷ್ಣನಿಗೆ ಶಾಪ ಕೊಡ್ತಾಳೆ, ನೀನು ತಡಿಬೋದಿತ್ತು ಕೃಷ್ಣ,
ನೀನು ತಡಿಬೋದಿತ್ತು, ನನ್ನ ಮಕ್ಕಳ ಹತ್ಯೆಯನ್ನು ನೀನು ತಡೆಯೋದಕ್ಕೆ ಸಾಧ್ಯ ಇತ್ತು, ತಡಿಲಿಲ್ವಲ್ಲ, ಹೀಗೆ ಆಗಲಿ ನಿನಗೂ ಅಂತ. ಅಂದರೆ ಮಕ್ಕಳನ್ನು ಕಳೆದುಕೊಂಡ ತಾಯಿಯೊಬ್ಬಳ ನೋವು ನಿನ್ನ ಅನುಭವಕ್ಕೂ ಬರಲಿ ಅಂತ ಶಪಿಸುವಾಗ, ತನ್ನ ಮಗ ಸರಿ ಇಲ್ಲ ಅಂತ ಗೊತ್ತು, ಇದಕ್ಕೆ ತನ್ನ ಮಗನೇ ಕಾರಣ ಅಂತ ಗೊತ್ತು, ಅವಳೇ ಹೇಳಿದಾಳೆ ಅದನ್ನು, ತನ್ನ ಮಗನ ತಪ್ಪಿನಿಂದಲೇ ಹೀಗಾಯಿತು ಅಂತ. ಆದರೂ ಮಗನ ಸಾವು ತಾಯಿಯನ್ನು ತಟ್ಟುವ ವಿಧಾನ ಇದೆಯಲ್ಲ, ಅದನ್ನು ವ್ಯಾಸರು ಅಷ್ಟು ಅದ್ಭುತವಾಗಿ ಚಿತ್ರಿಸ್ತಾರೆ ಆ ಶಾಪದ ಮೂಲಕ ಅಂತ. ಇನ್ನು ಮುಂದಿನ ತಲೆಮಾರಿಗೆ ಜಂಪ್ ಮಾಡಿ ನಾನು ಮುಗಿಸ್ಬೇಕು. ದ್ರೌಪದಿ ಮತ್ತು ಸುಭದ್ರೆಯರದ್ದು, ಪಾಂಡವರ ಮಕ್ಕಳದ್ದು, ಭಾನುಮತಿಯ ಕುರಿತು ಮಹಾಭಾರತ ಹೆಚ್ಚೇನು ಮಾತಾಡಲ್ಲ, ಅವಳು ಮಕ್ಕಳು ಹೇಗಿದ್ದರು ಏನಾದರೂ ಅಂತ ಹೆಸರು ಮಾತ್ರ ಉಲ್ಲೇಖ. ಇಲ್ಲಿ ಅಂತ ಬಂದಾಗ ದ್ರೌಪದಿಯದ್ದು ಮತ್ತು ಸುಭದ್ರೆಯದ್ದು ದುರಂತವಾಗುತ್ತೆ. ಕಣ್ಣೆದುರಿಗೆ ಅಭಿಮನ್ಯು ಸಾಯ್ತಾನೆ. ಇವಳಿಗಂತೂ ಅದಕ್ಕಿಂತ ದುರಂತ. ಗೆದ್ದ ಮೇಲೆ ಸುಮ್ಮನೆ ಮಲಗಿದ್ದ ಮಕ್ಕಳನ್ನು ಎಬ್ಬಿಸಿ ಯುದ್ಧ ಮಾಡಿ 5 ಮಕ್ಕಳನ್ನು ಕೊಲ್ಲೋದಿದೆಯಲ್ಲ, 5 ಮಕ್ಕಳನ್ನು ಕೊಲ್ಲೋದಿದೆಯಲ್ಲ, ಅಂದರೆ ಅಂಥ ಕ್ರೌರ್ಯ. ಅಭಿಮನ್ಯುವಿನ ಸಾವಿನಲ್ಲಿ ಅಂಥ ಕ್ರೌರ್ಯ ಇದೆ, 6 ಜನ ಸೇರಿದ್ದಾರೆ ಅಂತ. ಆದರೆ ಅದೊಂದು ಯುದ್ಧ ಭೂಮಿ, ನಿರೀಕ್ಷಿತ 50-50 ಅಂತ ಯುದ್ಧಕ್ಕೆ ಹೋದಾಗ ಅಂತ ಏನೋ ಆಗಬಹುದು ಅಂತ. ಆದರೆ ಇದು ಹಾಗಲ್ಲ. ಅಂಥ ಅರ್ಧರಾತ್ರಿಯಲ್ಲಿ 5 ಮಕ್ಕಳನ್ನು ಕಳೆದುಕೊಳ್ಳುವ ಸ್ಥಿತಿ ದ್ರೌಪದಿಗೆ ಬಂದಾಗ ಅವಳು ಗೋಳಾಡೋದಿದೆಯಲ್ಲ, ಅಶ್ವತ್ಥಾಮನ ಪ್ರಾಣ ಬೇಕು ನನಗೆ ಅಂತ ಗೋಳಾಡುವಲ್ಲಿ ದ್ರೌಪದಿ ಕಾಣಿಸ್ಕೊಳ್ತಾಳೆ. ಅದರ ಜೊತೆಗೆ ಅಭಿಮನ್ಯು ಸತ್ತಾಗ ದ್ರೌಪದಿಯ ಕುರಿತು ಬರುವ ಮಾತುಗಳು. ಅಭಿಮನ್ಯು ಸತ್ತಾಗ ಅರ್ಜುನ ಕೃಷ್ಣನಿಗೆ ಹೇಳ್ತಾನೆ ಯುದ್ಧರಂಗದಲ್ಲಿ, ಸುಭದ್ರೆ ಮತ್ತು ದ್ರೌಪದಿ ಮತ್ತು ಉತ್ತರೆಯನ್ನು ನೀನೇ ಸಮಾಧಾನಿಸಬೇಕು ಅಂತ ಹೇಳ್ತಾನೆ. ಕೃಷ್ಣ ಹೋಗಿ ಸಮಾಧಾನ ಮಾಡ್ತಾನೆ ಸುಭದ್ರೆ, ದ್ರೌಪದಿ ಮತ್ತು ಉತ್ತರೆಯನ್ನು. ಉತ್ತರೆ ಹೆಂಡತಿ ಸರಿ, ಸುಭದ್ರೆ ಹೆತ್ತ ತಾಯಿ ಸರಿ, ಆದರೆ ಅಭಿಮನ್ಯುವಿನ ಸಾವು ದ್ರೌಪದಿಗೂ ಅಷ್ಟೇ ನೋವು ತಂದಿದ್ದು ಅಂತ ಅನ್ನುವಾಗ, ತನಗೆ 5 ಮಕ್ಕಳಿದ್ದು ಸವತಿಯ ಮಕ್ಕಳನ್ನು ಪ್ರೀತಿಸುವ ಈ ತಾಯ್ತನ ಅಂತ ಅಂದಾಗ ದ್ರೌಪದಿಯು ಬಹಳ ಅದ್ಭುತವಾಗಿ ಕಾಣಿಸಿಕೊಳ್ತಾಳೆ. ಮತ್ತು ಆ ಮಕ್ಕಳನ್ನು ಕಳೆದುಕೊಂಡ ನೋವೇ ದ್ರೌಪದಿಯ ಮುಂದಿನ ಬದುಕಿನಲ್ಲಿ, ಸುಭದ್ರೆಯ ಮುಂದಿನ ಬದುಕಿನಲ್ಲಿ ಕೂಡ ಉಳ್ಕೊಳ್ಳುತ್ತೆ. ಪ್ರಾಯಶಃ ಚಿತ್ರಾಂಗದೆ ಒಬ್ಬಳೇ ಮಗನನ್ನು ಉಳಿಸಿಕೊಳ್ಳುವವಳು, ಅವಳು ಉಲುಪಿಯ ಮಗ ಕೂಡ ಇರಾವಂತ ಕೂಡ ಸಾಯ್ತಾನೆ. ಹೀಗೆ ಇದಿಷ್ಟು ರಾಮಾಯಣ ಮಹಾಭಾರತಗಳ ತಾಯ್ತನದ ಚಿತ್ರಣದ ಮೇಲೆ ಒಂದು ಏನು ವಿಹಂಗಮ ನೋಟ ಅಂತ ಹೇಳಬೇಕು. ವಿಹಂಗಮ ನೋಟ ಅನ್ನೋದಕ್ಕೆ 2 ಅರ್ಥ ಇದೆ. ಒಂದು ಮೇಲಿನಿಂದ ಹೀಗೀಗೆ ನೋಡೋದು ಅಂತ, ಇನ್ನೊಂದು ಪಕ್ಷಿ ಎಲ್ಲಿದ್ದರೂ ಏನನ್ನು ನೋಡಬೇಕು ಅದನ್ನು ನೋಡುತ್ತೆ ಅನ್ನುವ ಅದಕ್ಕೆ ತದ್ವಿರೋಧವಾದ ಅರ್ಥವೂ ಇದೆ. ಆ ಅರ್ಥದಲ್ಲಿ ಇದು ವಿಹಂಗಮ ನೋಟ ಆಗಿದೆ ಅಂತ ನಾನು ಅಂದ್ಕೊಂಡಿಲ್ಲ. ಆದರೆ ಇಷ್ಟು ಹೊತ್ತಿನಲ್ಲಿ ರಾಮಾಯಣ ಮಹಾಭಾರತ ಅನ್ನುವ 2 ವಿಶಾಲವಾದ ಕೃತಿಗಳ ತಾಯಂದಿರನ್ನು ಕಟ್ಟಿಕೊಡೋದಕ್ಕೆ ನನಗೆ ಸಾಧ್ಯವಾಗಿದ್ದು ಇಷ್ಟು. ಆದರೆ ಇನ್ನೂ ಅದ್ಭುತ ತಾಯಂದಿರಿದ್ದಾರೆ, ಅವರು ರಾಮಾಯಣ ಮಹಾಭಾರತದಲ್ಲಿ ಬರದೇ ಇರೋದರಿಂದ ನಾನು ಸೇಫು. ದೇವಕಿ, ಯಶೋದೆ, ಅಥವಾ ಮಗ ಕಪಿಲನಿಂದಲೇ ಸಾಂಖ್ಯತತ್ವ ಉಪದೇಶ ಪಡೆದ ದೇವಹೂತಿ, ಇಂಥ ಹಲವು ತಾಯಂದಿರಿದ್ದಾರೆ. ಪ್ರಹ್ಲಾದನ ತಾಯಿ ಕಯಾದು ಇದ್ದಾಳೆ. ಇಂಥ ಅದ್ಭುತ ತಾಯಂದಿರು ಪುರಾಣಗಳಲ್ಲಿ, ಬೇರೆ ಪುರಾಣಗಳಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಅಲ್ಲಲ್ಲಿ ಪುರಾಣಗಳಲ್ಲಿ ಅಂತ ನೋಡಿದಾಗ ಬೇರೆ ಪುರಾಣಗಳಲ್ಲಿ ತಾಯ್ತನ ಇನ್ನಷ್ಟು ವಿಸ್ತಾರವಾಗಿರೋದು ಕಾಣಿಸ್ಕೊಳ್ಳುತ್ತೆ. ಜೊತೆಗೆ ಮಹಾಭಾರತದ ಉಪಕಥೆಗಳಲ್ಲಿ ಹಲವು ತಾಯಂದಿರುಗಳು ಭಾಳ ಅದ್ಭುತವಾಗಿ ಕಾಣಿಸೋದಿದೆ. ಆದರೆ ಪ್ರಧಾನವಾಗಿ ಅಂತ ನೋಡಿದಾಗ ರಾಮಾಯಣ ಮಹಾಭಾರತದ ತಾಯಂದಿರ ಕುರಿತು ಇಷ್ಟು ಮಾತುಗಳನ್ನು ಆಡಿ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತೇನೆ. ನಮಸ್ಕಾರ.